ಈಗೊಬ್ಬ ತಾಯಿ ಇರ್ತಾಳೆ. ಆ ತಾಯಿ ಬಡವಿರ್ತಾಳಕ್ಕೆ, ಖಾನಾವಳ್ಯಾಗ ಹೋಗಿ ರೊಟ್ಟಿ ಮಾಡ್ತಾಳೆ. ಖಾನಾವಳ್ಯಾಗ ರೊಟ್ಟಿ ಮಾಡ್ತಾಳ, ಅಲ್ಲಿ ಉಣ್ಣಾಕೆ ಬರ್ತಾರೆ, ಹಸ್ಕೊಂಡವರು ಬರ್ತಾರೆ, ಅಲ್ಲಿ ರೊಟ್ಟಿ ಬಡಿತಾಳೆ. ಮನೆಗೆ ಬರ್ತಾಳೆ, ಮನೆಗೆ ಬಂದು ರೊಟ್ಟಿ ಬಡಿತಾಳೆ, ಮಕ್ಕಳು ಉಣ್ಣಾಕೆ ಬರ್ತಾರೆ. ಖಾನಾವಳ್ಯಾಗ ಒಂದು ರೊಟ್ಟಿ ಬಡಿದ್ರೆ ಇಷ್ಟಂತ ಚಾರ್ಜ್ ಮಾಡ್ಯಾಳ, ಮನ್ಯಾಗ ರೊಟ್ಟಿ ಬಡಿದ್ರೆ ಏನರ ಚಾರ್ಜ್ ಮಾಡ್ಯಾಳ ಅನ್ನೋಕ್ಕೆ ಮಕ್ಕಳ ಸಲುವಾಗಿ. ಖಾನಾವಳ್ಯಾಗ ರೊಟ್ಟಿ ಬಡಿದಿದ್ದು ಪ್ರವರ್ತಕ ಕರ್ಮ, ಫಲದ ಅಪೇಕ್ಷೆ ಇತ್ತು. ಮನ್ಯಾಗ ಮಕ್ಕಳ ಸಲುವಾಗಿ ಬಡ್ದಾಳಲ್ಲ, ಅದು ನಿವರ್ತಕ ಕರ್ಮ, ಮುಕ್ತಿದಾಯಕ ಕರ್ಮ ಅಂತ ಕರೀತಾರೆ. ಅದು ನಿವರ್ತಕ ಕರ್ಮ. ಅಲ್ಲಿ ಯಾವುದೂ ಫಲದ ಅಪೇಕ್ಷೆ ಇಲ್ಲ. ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಾವು ಮಾಡುವ ಕರ್ಮಕ್ಕೆ ಏನು ದೇವ ಪ್ರೀತ್ಯರ್ಥವಾಗಿ ದೇವರ ಸಂತೋಷ ಆಗಬೇಕು, ನಿಸರ್ಗ ಸಂತೋಷ ಆಗಬೇಕು, ಸಮಾಜದ ಜನ ಸಂತೋಷ ಆಗಬೇಕಂತ ತ್ಯಾಗದಿಂದ ಮಾಡ್ತೀವಲ್ಲ, ಅದಕ್ಕೆ ನಿವರ್ತಕ ಕರ್ಮ ಅಂತಾರೆ. ಅದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ರೂಪಿ ಕರ್ಮ ಅಂತಾರೆ. ಅದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂದ್ರೆ ಬರೇ ನಾವು ಹೋಮ ಕುಂಡ ಮಾಡ್ತೀವಲ್ಲ, ಅದು ಅಷ್ಟೇ ಯಜ್ಞ ಅಂತಲ್ಲ. ಈ ಪ್ರಪಂಚ ಐತಲ್ಲಿ, ಈ ಪ್ರಪಂಚ ಇದೊಂದು ಯಜ್ಞ ಕುಂಡ. ಇಲ್ಲಿ ಪರಮಾತ್ಮನೇ ಋತ್ವಿಜ. ನಾನು ಮಾಡುವ ಪುಣ್ಯದ ಕರ್ಮಗಳದವಲ್ಲ, ನನ್ನನ್ನೇ ನಾನು ಆ ಯಜ್ಞಕ್ಕೆ ಅರ್ಪಿಸಿಕೊಳ್ಳುವುದೈತಲ್ಲ, ಇದು ಮಹಾಯಜ್ಞ ಅಂತ ಕರೀತಾರೆ. ಇದು ಯಜ್ಞ ಕರ್ಮ. ಇದು ನಾವೇನು ತಿಳ್ಕೊಂಡಿವಿ, ಯಜ್ಞ ಅಂದ ಕೂಡಲೇ ಒಂದಿಷ್ಟು ಹಾಕಿ, ಅದರೊಳಗೆ ಒಂದಿಷ್ಟು ಏನೋ ಹಾಕಿ ಮಂತ್ರ ಹೇಳಿಬಿಟ್ರೆ ನಮ್ಮ ಮನೆಯಾಗ ಯಜ್ಞ ಮಾಡಿಬಿಟ್ಟಿವಿ ಅಂತೀವಿ ನಾವು. ಯಜ್ಞ ಮಾಡಿ ಮುಗಿಸುವ ಯಜ್ಞ ಅಲ್ಲ. ಯಜ್ಞ ಅಂದ್ರೆ ಉಸಿರಿರುವವರೆಗೆ ಮಾಡುವುದು ನಿಜವಾದ ಯಜ್ಞ ಐತಿಲ್ಲ. ಯಜ್ಞ ಮಾಡಿ ಮುಗಿಸುವುದಿಲ್ಲ, ಯಜ್ಞ ಮಾಡುವುದಿದೆ. ನಾವು ತಿಳ್ಕೊಂಡಿದ್ದು ಬರೀ ಒಂದಿಷ್ಟು ಕುಂಡದೊಳಗೆ ಒಂದಿಷ್ಟು ಅಗ್ನಿ ಹಾಕಿ, ತುಪ್ಪ ಹಾಕಿ, ಹವಿಷ್ಯ ಹಾಕಿ ಕೈ ಮುಗಿಸಿಬಿಟ್ರೆ ಯಜ್ಞ ಮುಗಿತು ಅಂತ ತಿಳ್ಕೊಂಡಿವಿ ನಾವು. ಬಸವಣ್ಣವ್ರು ಎಷ್ಟು ಚಂದ ವಿಮರ್ಶೆ ಮಾಡ್ತಾರೆ. ಯಜ್ಞ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ, ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ, ಕೂಡಲ ಸಂಗಮ ದೇವ ವಂದನೆಯ ಮರೆತು ನಿಂದಿಸುವರಯ್ಯ. ಈಗ ನೀವು ಯಜ್ಞ ಮಾಡ್ತಿರ್ತೀರಿ, ಗೊತ್ತಾಗ್ತೈತಲ್ಲ ಯಜ್ಞ ಮಾಡೋದಂದ್ರೆ, ಹೋಮ ಮಾಡ್ತಾರಲ್ಲ. ಬಸವಣ್ಣನವರ ತಾರ್ಕಿಕ ಚಿಂತನೆ ಎಷ್ಟು ದೊಡ್ಡದು. ನೀವೊಂದು ಹೋಮ ಮಾಡ್ತೀರಲ್ಲಪ್ಪ, ಮನ್ಯಾಗ ಹೋಮ ಮಾಡಾಕತ್ತೀರ ಅಂತೇಳಿರಿ. ಆತು, ಹೋಮ ಮಾಡುವಾಗ ಭಕ್ತಿಯಿಂದ ಮಾಡಾಕತ್ತೀರಿ, ಅಲ್ಲಿ ಅಗ್ನಿ ಪುಟು ಆಗೈತಿ, ಭಕ್ತಿಯಿಂದ ಪೂಜೆ ಮಾಡಾಕತ್ತೀರಿ. ಅಕಸ್ಮಾತ್ ಅದರೊಳಗಿಂದ ಒಂದು ಕಿಡಿ ಹಾರಿ ಮನೆಗೆ ಬೆಂಕಿ ಹತ್ತಪ್ಪ. ಮನೆಗೆ ಬೆಂಕಿ ಹತ್ತದ ಕೂಡಲೇ ಬಚ್ಚಲ್ ನೀರು ತೊಗೊಂಬಂದು, ಬೀದಿ ಧೂಳು ತೊಗೊಂಬಂದು ಅದನ್ನು ಆರಿಸ್ತಿ ಯಾಕೆ ಹೇಳು? ಇದು ಮನ್ಯಾಗ ಹಾಕಿದ್ದು ಸಣ್ಣ ಯಜ್ಞ ಕೈ ಮುಗಿದೆಯಲ್ಲ, ಮನೆಗೆ ಬೆಂಕಿ ಹತ್ತಿದ್ರೆ ದೊಡ್ಡ ಯಜ್ಞ ಅಂತ ಕೈ ಮುಗಿಬೇಕು, ಆರಿಸ್ತಿ ಯಾಕದಕ್ಕಂತ. ದೊಡ್ಡ ಯಜ್ಞ ಅಂತ ಆರ್ಸಕ್ಕೆ ಯಾಕೆ ಹೋಗ್ತಿ ಅದಕ್ಕೆ? ಅವಾಗ ದೇವರ ವಂದನೆ ಮರೆತು ನಿಂದನೆ ಮಾಡಕ್ಕೆ ಶುರು ಮಾಡ್ತೀಯಲ್ಲ ಯಾಕೆ? ಅದಕ್ಕೆ ತಾರ್ಕಿಕರ ಚಿಂತನೆ ಏನು ಅಂದ್ರೆ, ಬರೀ ಅದು ಯಜ್ಞ ಅಲ್ಲಂತಲ್ಲ, ಅದು ಅಷ್ಟೇ ಯಜ್ಞ ಅಲ್ಲ. ಆ ಯಜ್ಞವನ್ನು ನೋಡಿ ಏನು ಕಲಿಬೇಕಾಗಿದೆ ಅಂದ್ರೆ, ಇದು ಪ್ರಪಂಚ ಅನ್ನುವುದೇ ಒಂದು ಯಜ್ಞ ಕುಂಡ. ಇದು ಪರಮಾತ್ಮನೇ ಋತ್ವಿಜ. ನಾನು ಮಾಡುವ ಪುಣ್ಯದ ಕರ್ಮಗಳಿಂದ ಈ ಯಜ್ಞ ಪೂರ್ಣಗೊಳಿಸಬೇಕಾಗೈತೆ ನನ್ನಷ್ಟೇ. ನಾವೆಲ್ಲ ಹಿಂದೆ ಕೇಳಿವಿಲ್ಲ, ದಕ್ಷ ಬ್ರಹ್ಮನ ಯಜ್ಞ ಕೇಳಿವಿ, ರಾಜ ಮಹಾರಾಜರು ರಾಜಸುಯಾಗಗಳನ್ನು ಮಾಡಿದ ಯಜ್ಞಗಳನ್ನು ಕೇಳಿವಿ. ಆದರೆ ಈ ಯಜ್ಞ ಇದು ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳುವ ದೇವ ಪ್ರೀತ್ಯರ್ಥಪೂರ್ವಕವಾಗಿ ಮಾಡುವ ಕರ್ಮಗಳಿಗೆ ಯಜ್ಞ ಅಂತ ಕರೀತಾರೆ. ನೀನು ಮಾಡುವ ಕೆಲಸಕ್ಕೆ ದೇವರೇ ಸಂತೋಷ ಪಡಬೇಕು, ನಿಸರ್ಗ ಸಂತೋಷ ಪಡಬೇಕು, ಅದಕ್ಕೆ ಯಜ್ಞ ಅಂತ ಕರೆದ್ರವರು. ಯಾಕ್ರಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಅದೀವಲ್ಲ, ಹೆಂಡ್ರು ಮಕ್ಕಳು ಆರಾಮುಂಡು ತಿಂದು ಈ ಯಜ್ಞ ಕರ್ಮಗಳನ್ನು ಮಾಡಂತ ಯಾಕೆ ಹೇಳ್ತೀರಿ ನೀವು? ನಮಗೆ ಚಂದ ಇನ್ಕಮ್ ಬರ್ತೈತಿ, ಹೊಲ ಬೆಳಿತೈತಿ, ಎಲ್ಲ ಮಾಡ್ತೈತಿ, ಆರಾಮ ಅದೀವಿ ಇಲ್ಲಿ ನಮ್ಮ ಮನ್ಯಾಗ. ನೀವು ಇದನ್ನು ಮಾಡಂತ ಹೇಳೋದೇನು? ಇದನ್ನು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂದ್ರೆ, ಮನುಷ್ಯ ಭೂಮಿಗೆ ಬರುವಾಗ ಏನು ತಗೊಂಡು ಬಂದಾನೆ ಹೇಳಿ ಅವನು? ಈಗ ನೀವು ಒಂದು ಬಾಟಲ್ ನೀರು ತಗೊಳ್ರಿ, ಬಿಸ್ಲರಿ ಬಾಟಲ್, ಅದೇನರ ಕುಡಿತೀರಲ್ಲ, ನೀರನ್ನ ಹೇಳೋದು. ಮತ್ತು
ಒಂದು ಬಾಟಲ್ ನೀರು ತೊಗೊಳ್ರಿ 20-25 ರೂಪಾಯಿ ತೊಗೋತಾರೆ ಅವರು. ಅಂದ್ರೆ ಒಂದು ಬಾಟಲ್ಗೆ ನೀವು 20-25 ರೂಪಾಯಿ ಕೊಡಬೇಕು. ದೇವರು ಪುಕ್ಕಟಿಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸಿಟ್ಟನಲ್ಲ, ಏನರ ರೊಕ್ಕ ತೊಗೊಂಡನ ನಮ್ಮ ಕಡೆಯಿಂದ ಆತ. ನೀವು ನಿಮ್ಮ ಗಾಡಿ ಐತಿ, ಗಾಡಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಗಾಡಿ ನಡಿಬೇಕಂದ್ರೆ ಡೀಸೆಲೋ ಪೆಟ್ರೋಲೋ ಬೇಕಿಲ್ಲ. ಅದಕ್ಕೆ ಹೋಗಿ ಬಂಕಿಗೆ ಹಾಕಿಸ್ಕೊಂಡ್ರೆ 100 ರೂಪಾಯಿ ಲೀಟ್ರು ಎಷ್ಟಕ್ಕೋ ಒಂದಿಷ್ಟು ರೊಕ್ಕ ತೊಗೊತಾರ. ಅಂದ್ರೆ ಗಾಡಿ ನಡಿಬೇಕಾದ್ರೆ ಬಂಕಿದ್ದಲ್ಲೇ ಹೋಗಿ ನೀ ಹಾಕಿಸ್ಕೊಂಡು ಬರಬೇಕು. ಆದ್ರೆ ನಿನ್ನ ಬಾಡಿ ನಡಿಬೇಕಾದ್ರೆ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟನಲ್ಲ, ಅವನಿಗೇನು ಕೊಟ್ಟಾನ ಹೇಳು ಮನುಷ್ಯ? ಇದು ಮನ್ಯಾಗ ಒಂದಿಷ್ಟು ಲೈಟ್ ಉರ್ಸಿದ್ರಿ ಅಂದ್ರೆ KPTCLನವ್ರು ಬಂದು ಎಲ್ಲ ಕೇಳ್ತಾರೆ, ಇಲ್ಲಿ ಇಷ್ಟ ಕುರ್ಸಿರಿ ಅಷ್ಟ ಕುರ್ಸಿರಿ ಅಂಥೇಳಿ ಬಿಲ್ ಕಟ್ಟಬೇಕು ನೀವು. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಹಚ್ಚಿಟ್ಟಾನಲ್ಲ, ನಮಗೆ ಯಾರ ಬಿಲ್ ಕೇಳ್ಯಾನ ದೇವರ? ಮತ್ತು ಇದಕ್ಕೆ ಪ್ರತಿಯಾಗಿ ಕೊಡುವುದೇನು ಹೇಳಿ ನೀವು? ಮನುಷ್ಯ ಕೊಡಬೇಕಲ್ಲ. ಈಗ ನೀವು ನಿಮ್ದೊಂದು ಸೈಕಲ್ ಇರ್ತೈತಿ, ಮೋಟ್ರ್ ಸೈಕಲ್ ಇರ್ತೈತಿ, ನೀವು ತೊಗೊಂಡು ಹೋಗ್ರಿ, ಪಂಚರ್ ಆತಂದ್ರೆ ಅದನ್ನು ತಿದ್ದಕ್ಕೆ 10-20 ರೂಪಾಯಿ ತೊಗೊತಾರೆ. ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದಕ್ಕೆ 9 ರಂಧ್ರಗಳಿಟ್ಟಿದ್ದು ನೊಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ, ಮತ್ತು ಅವನಿಗೇನು ಕೊಟ್ಟಾನ ಹೇಳಿ ಮನುಷ್ಯ? ಒಂದು ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗೋ ಗಾಡಿ ಅದಾವ, 9 ರಂಧ್ರಗಳಿದ್ರೂ ಸಹಿತ ಒಟ್ಟ ಪಂಚರ್ ಆಗೈತೇನೆ ಇದು. ಮತ್ತು ಏನು ಕೊಟ್ಟಿವಿ ಹೇಳಿ ನಾವು ದೇವನಿಗೆ? ಮತ್ತು ಇಷ್ಟೆಲ್ಲ ದೇವರು ಕೊಟ್ಟಾನಲ್ಲ, ಕೊಟ್ಟ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಬರುವಾಗ ಖಾಲಿ ಕೈಯಿಂದ ಬಂದೀವಿ. ಈಗ ನೀವು ಬ್ಯಾಂಕ್ನಾಗ ಹೋಗಿ ಲೋನ್ ತೊಗೊತೀರಿ. ನೀವು ಲೋನ್ ಕೇಳಿದ್ರೆ ನಿಮ್ಮ ಆಸ್ತಿ ಏನರ ಇದ್ದಿದ್ದು ಪ್ಲೆಜ್ ಮಾಡ್ಬೇಕು, ಹೌದಲ್ಲ? ಅದಕ್ಕೆ ಸೆಕ್ಯೂರಿಟಿ ತೊಗೊಂತಾರೆ, ಶ್ಯೂರಿಟಿ ತೊಗೊಂತಾರೆ. ಅಂದ್ರೆ ನೀವು ಸುಮ್ಮನೆ ಬ್ಯಾಂಕ್ನಾಗ ಒಂದು ಲೋನ್ ತೊಗೋಬೇಕಾದ್ರೆ ಆಸ್ತಿ ಪ್ಲೆಜ್ ಮಾಡಬೇಕು, ಸೆಕ್ಯೂರಿಟಿ ಬೇಕು, ಶ್ಯೂರಿಟಿ ಬೇಕು. ವಿದೌಟ್ ಸೆಕ್ಯೂರಿಟಿ, ಶ್ಯೂರಿಟಿ, ನೋ ಪ್ಲೆಜ್ಜಿಂಗ್ ಏನೂ ಇಲ್ಲಾರ್ದೆ ಒಂದು ನಮ್ಮ ಮ್ಯಾಲ ಭರವಸೆ ಇಟ್ಟು ಒಂದು ಜನ್ಮನ ಕೊಟ್ಟನಲ್ಲ ದೇವರ, ಇದಕ್ಕೇನು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಭರವಸೆ ಇಟ್ಟು ಕೊಟ್ಟಾನಿಲ್ಲ ದೇವರಿದೊಂದು. ಮತ್ತು ಮನುಷ್ಯ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಲ್ಲ. ಇಲ್ಲೇ ಋಣರೂಪ ಕರ್ಮಗಳನ್ನು ಮಾಡಬೇಕು. ಒಂದು ಬೆಟ್ಟ ಇರುತ್ತದೆ, ಬೆಟ್ಟದಲ್ಲಿ ಒಂದು ದೊಡ್ಡ ಗಿಡ ಇರ್ತೈತಿ. ದೊಡ್ಡ ಗಿಡದ ಮಗ್ಲು ಒಂದು ಸಣ್ಣ ಸಸಿ ಬೆಳೆದಿರ್ತೈತಿ. ಒಂದು ದೊಡ್ಡ ಗಿಡ ಇರ್ತೈತಿ, ಅದರ ಮಗ್ಲ ಒಂದು ಸಣ್ಣ ಬಳ್ಳಿ, ಒಂದು ಫೀಟಿಂದು. ಅದರ ಮಗ್ಲು ಒಂದು 50 ಫೀಟಿನ ಗಿಡ ಐತಿ. 50 ಫೀಟ್ ಗಿಡಕ್ಕೆ ದೇವರು ಏನು ಅನ್ನ ಆಹಾರ ಬೆಳಕು ಕೊಟ್ಟಾನ, ಆ 1 ಫೀಟಿನ ಬಳ್ಳಿಗೂ ಅಷ್ಟೇ ಅನ್ನ ಆಹಾರ ಬೆಳಕು ಕೊಟ್ಟಾನ. ಒಂದು ಬೆಳಿಗ್ಗೆ ಎದ್ದಾಗ ಆ ಬಳ್ಳಿಯೊಳಗಿಂದ ಒಂದು ಹೂವು ಬಂದಿತ್ತು. ಆ ಬಳ್ಳಿ ದೇವನಿಗೆ ಹೇಳ್ತದೆ, ಭಗವಂತನೇ ನೀನೆಷ್ಟು ಕರುಣಾಮಯ್ಯದೆ ನೀನು. 50 ಫೀಟ್ ಎತ್ತರಿದ್ದ ಗಿಡಕ್ಕೇನು ಅನ್ನ ಆಹಾರ ಗಾಳಿ ಬೆಳಕು ಕೊಟ್ಟಿಯಲ್ಲ, ನಾನು 1 ಫೀಟ್ ಅದಿನಂತ ತಿಳ್ಕೊಂಡು ನನಗೆ ಅಲಕ್ಷ್ಯ ಮಾಡಿಲ್ಲ. 50 ಫೀಟಿನ ಗಿಡಕ್ಕೆ ಎಷ್ಟು ಕಾಳಜಿ ಮಾಡಿ ನನಗೂ ಸಹಿತ ಅಷ್ಟೇ ಕಾಳಜಿ ಮಾಡಿ ನೀನು. ಮತ್ತು ನನಗೆ ನೀನು ಕೊಟ್ಟ ಕರುಣೆಗೆ ಏನಾದರೂ ಕೊಡಬೇಕಂತ ಅನಿಸ್ತೈತಿ. ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ನಾ ಇರೋದ 1 ಫೀಟ್ ಅದೇನು. ಮತ್ತು ಕೊಡ್ಲಿಕ್ಕೇನೂ ಇಲ್ಲಂತ ಬಿಡಾಕೂ ಮನಸ್ಸಿಲ್ಲ, ಕೊಡಬೇಕಂತ ಅನಿಸ್ತೈತಿ. ಏನು ಕೊಡಬೇಕಂತ ಅನಿಸ್ತೈತಿ ಅಂದ್ರೆ ನನ್ನಲ್ಲಿ ಏನೂ ಇಲ್ಲ. ಬೆಳಿಗ್ಗೆ ಎದ್ದಾಗ ಇಲ್ಲೊಂದು ಹೂವು ಅರಳೈತಿ ನೋಡಿ ನನ್ನ ಬಳ್ಳಿಯೊಳಗೆ. ಇದು ಬರೀ ಹೂವಲ್ಲ, ನೀ ಕೊಟ್ಟಿದ್ದಕ್ಕಾಗಿ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತೈತಿ. ಇದನ್ನು ನಿನಗೆ ಕೊಡ್ತೇನೆ ನೋಡಷ್ಟೇ. ಈ ದ್ರೌಪದಿ ಮುರ್ಮು ಅವರದಾರಲ್ಲ ನಮ್ಮ ರಾಷ್ಟ್ರಪತಿಗಳು, ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಅವರು ಗುಡ್ಡುಗಾಡ ಪ್ರದೇಶದಿಂದ ಬಂದವರು. ಅವ್ರ ಮನ್ಯಾಗ ಅಡುಗೆ ಮಾಡಬೇಕಾದ್ರೆ, ಅಡುಗೆ ಮಾಡುವಾಗ ಅವ್ರ ತಂದೆಯವರು ಕಟ್ಗೆ ತರ್ತಿದ್ರಲ್ಲ, ಪ್ರತಿ ಕಟ್ಗೆ ಬೆಂಕಿಯೊಳಗೆ ಒಲೆಯಾಗಿಡ್ಬೇಕಂದ್ರೆ 1 ಸಲ ಹಿಂಗೆ ಕಟ್ಗೆಗೆ ನಮಸ್ಕಾರ ಮಾಡಿ ಒಲೆಯಾಗಿಡ್ತಿದ್ರಂಥವ್ರು. ಪ್ರತಿ ಕಟ್ಗೆ ತೊಗೊಳ್ತಿದ್ರು, ನಮಸ್ಕಾರ ಮಾಡಿ ಒಲೆಯಾಗಿಡ್ತಿದ್ರಂತ. ಅವರು ಸಣ್ಣವರು ರಾಷ್ಟ್ರಪತಿಗಳು ತಂದೆಗೆ ಕೇಳಿದ್ರಂಥವ್ರು, ಅಲ್ಲ ಪ್ರತಿ ಸಲ ಕಟ್ಗೆಗೆ ನಮಸ್ಕಾರ ಮಾಡಿ ಯಾಕೆ ಒಲೆಯಾಗಿಡ್ತೀರಿ ನೀವು? ಅವಾಗ ಅವ್ರ ತಂದೆಯವ್ರು ಹೇಳಿದ್ರಂತ, ನೋಡಮ್ಮ, ಇದು ಅನ್ನ ನಮ್ಮ ಹೊಟ್ಟೆ ತುಂಬಿಸ್ತೈತಿ,
ಈಗೇನು ಅಡಿಗೆ ಬರ್ತೈತಲ್ಲ, ಇದು ಅಡಿಗೆ ನಮ್ಮನ್ನು ಹೊಟ್ಟೆ ತುಂಬಿಸಿ ಬದುಕಿಸ್ತೈತಿ. ಇದು ಅಡಿಗೆ ಆಗಬೇಕಾದ್ರೆ ಈ ಕಟ್ಟಿಗೆ ಐತಲ್ಲ, ಇದು ತನ್ನ ಸುಟ್ಟುಕೊಂಡು ನಮ್ಮನ್ನು ಬದುಕ್ಸಕತ್ತೈತಲ್ಲ, ಅದಕ್ಕೊಂದು ಋಣ ಐತಿ ನಮ್ದು, ಅದಕ್ಕೆ ನಮಸ್ಕಾರ ಮಾಡ್ಬೇಕು ಅದಕ್ಕಂತ ಹೇಳಿದ್ರಂತ. ಒಂದು ಋಣ ಐತಿ, ನಾವು ನಮಸ್ಕಾರ ಮಾಡಬೇಕು. ನಮ್ಮಲ್ಲಿ ಇರ್ತಿದ್ದಿಲ್ಲ ಅವಾಗೆಲ್ಲ ಋಣರೂಪ ಕರ್ಮಗಳ. ತಾಯಂದಿರು ರೊಟ್ಟಿ ಮಾಡಿದ್ರೆ ಮೊದಲನೇ ರೊಟ್ಟಿ ಕಂತಿ ಭಿಕ್ಷೆ ಮಾಡೋರಿಗೆ ಕೊಡಬೇಕು, ಇಲ್ಲ ಮಠಕ್ಕೆ ಕೊಡಬೇಕು, ಯಾರಾದರೂ ಬಂದ್ರೆ ಕೊಡಬೇಕು, ಇಲ್ಲ ಒಂದು ತುತ್ತು ಮುರಿದ್ರೆ ಒಲೆಗೆ ಹಾಕ್ತಿದ್ರಿಲ್ಲ. ಮತ್ತು ಹೊಸ ಬಟ್ಟೆ ತಂದ್ರೆ ಇನ್ನೊಬ್ರಿಗೆ ಕೊಡಬೇಕು. ಈಗ ಹೊಳ್ಳೆ ಕೊಡೋದಿಲ್ಲ, ಯಾರೂ ಕೊಡೋಕೆ ಹೋಗೋದಿಲ್ಲ ಈಗ. ಆಮೇಲೆ ಅವು ಹಾಗಲಕಾಯಿ ಪಡವಲಕಾಯಿ ಅಂತ ಬರ್ತಿದ್ದು ಇಲ್ಲ, ಹಿತ್ತಲದೊಳಗೆ ಬೆಳೀತಿದ್ರಿಲ್ಲ, ಅವೆಲ್ಲ ಮಗ್ಗಲ ಮನೆಯವ್ರಿಗೆ ಕೊಡ್ತಿದ್ರು. ಯಾಕೆ ಕೊಡ್ತಿದ್ರು ಅಂದ್ರೆ, ಕೊಡಲಿಲ್ಲ ಅಂದ್ರೆ ಕಳು ಮಾಡ್ಕೊಂಡು ಹೋಗ್ತಾರೆ ಅವ್ರು, ಅದಕ್ಕಾರ ಕೊಟ್ಟು ಬರ್ಬೇಕು. ಅಂದ್ರೆ ಋಣರೂಪ ಕರ್ಮಗಳು ಅವಾಗ ಎಷ್ಟು ಶಿಸ್ತಿತ್ತಂತ. ಏನೇ ಇರಲಿ ಹಂಚ್ಕೊಂಡು ಉಣ್ಣೋದು. ನಮ್ಮದು ಹಂಗಿಲ್ಲ ಈಗ, ಏನೂ ಕೊಡಬೇಕನ್ನೋದಿಲ್ಲ ಈಗ. ಏನಾದರೂ ಮಾಡಿ ಒಟ್ಟು ಪಡಿಬೇಕನ್ನೋದೇ ಇದೆ ನಮಗೆಲ್ಲ. ಇಂಥದ್ದೊಂದು ಹಳ್ಳಿ ಇತ್ತು. ಹಳ್ಳ್ಯಾಗ ಒಂದು 4 ಹುಡುಗರು ಮೇನ್ ರೋಡ, ಈ ರೋಡಿಗೆ ಒಂದು ಬೇವಿನ ಗಿಡದ ಕಟ್ಟಿ ಈ ಚಕ್ಕ ಆಡ್ತಿರ್ತಾರಲ್ಲ, ಹುಲಿಮನಿ ಅಂತೀರಿ ಹುಲಿಮನಿ ಆಡ್ತಾರಲ್ಲ, ಈ ಕಡೆ ಆಡ್ತಾರಲ್ಲ ಹುಲಿಮನಿ ಆಡ್ಕೊತ ಚಕ್ಕರ್ ಆಡ್ಕೊತ ಕುಂತಿದ್ದು ಒಂದು 4 ಹುಡುಗರು. ಆ ಕಡೆಯಿಂದ ಒಂದು ಕಾರ್ ಬಂತು. ಕಾರ್ ಬಂದ ಕೂಡಲೇ ಒಂದು ದೊಡ್ಡ ತೆಗ್ಗ ಕಾರ್ ಸಿಕ್ಕೊಂಡ್ಬಿಡ್ತು. ಕಾರ್ ಸಿಕ್ಕೊಂಡು ಕೂಡಲೇ ಅವ್ರ ಕಾರ್ನಾಗಿಂದ ಒಬ್ಬರು ಬಂದರು. ಇಳಿದು ಆ ಹುಡುಗರಿಗೆ ಹೇಳಿದ್, ಹೆಂಗ್ರಪ್ಪ ನಮ್ಮ ಕಾರ್ ಸಿಕ್ಬಿದ್ದೈತಿ, ಹಾಕ್ಕೊಂಡೈತಿ. ಅವ್ರು 4 ಹುಡುಗರು ಅಂದರು. ನೋಡಿ ನಮಸ್ಕಾರ ರೀ ಸರ್ ಅಂದ್ರು. ಅವ್ರೇನು 4 ಹುಡುಗರು ಇದ್ರಲ್ಲ, ನಮಸ್ಕಾರ ರೀ ಸರ್. ಯಾಕಂದ್ರೆ ಇವ್ರು ಬಂದವ್ರು ಕಾರ್ನಾಗ ಇಳಿದು ಬಂದವ್ರು ಏನಿದ್ರಲ್ಲ, ಇವ್ರಿಗೆ ಕಲಿಸಿದ ಶಿಕ್ಷಕರಿದ್ರು, ಅವ್ರು ಆ ಊರಾಗಿದ್ದರು. ಯಾಕ್ರಿ ಸರ್ ಈ ಕಡೆ ಹೊಂಟಿದ್ರಿ? ಏನಿಲ್ಲಪ್ಪ, ಈ ಕಡೆ ಬೇರೆ ಊರ ಕಡೆ ಹೋಗ್ಬೇಕಾಗಿತ್ತು, ನಿಮ್ಮ 3 ಮಂದಿ ಬಂದೆ, ನನ್ನ ಗಾಡಿ ಹಾಕ್ಕೊಂಬಿಟ್ಟೆ, ತೆಗಿಗೆ ಬಿದ್ದೆ. ತೆಗಿತೀವಿ ಬರ್ರಿ ಸರ್, ಅದೇನಾಯ್ತು. 4 ಮಂದಿ ಹೋಗಿ ಒಮ್ಮೆ ಎತ್ತಿಟ್ರು ಅವ್ರು. ಸರ್ ಅಂದರು, ಮತ್ತಿಷ್ಟೆಲ್ಲ ಸಹಾಯ ಮಾಡಿದ್ರಪ್ಪ ನನಗಂತೂ ಒಂದು 500 ರೂಪಾಯಿ ಕೊಡಕ್ಕೆ ಹೋದ್ರು ಸರ್. ಬ್ಯಾಡ ಬಿಡ್ರಿ ಸರ್, ಬ್ಯಾಡ ಅನ್ಕೊತಾನೆ ಇಸ್ಕೊಂಡ್ರು ಅವ್ರು. ಹಂಗೆ ಬ್ಯಾಡ ಅನ್ಕೊತಾನೆ ಒಳಗಿಸ್ಕೊಂಡ್ರು ಅವ್ರು. ಸರಿಗೆ ಆತಪ್ಪ, ಭಾಳ ದಿವಸ ಆತಪ್ಪ ನಿಮ್ಮ ಊರಾಗ ನೌಕರಿ ಮಾಡಿ ಹೋಗಿ, ನೆನಪಿಲ್ಲ ನೋಡಿ ನಿಮ್ಮ ಮುಖ ಗೊತ್ತಾಗುವಲ್ಲೋ, ಮತ್ತೀಗ ಏನು ಮಾಡ್ತೀರಪ್ಪ ಈಗೆಲ್ಲ ಕೆಲಸ? ಏನಿಲ್ಲ ಸರ್, ಇಲ್ಲೇ ಕಟ್ಟಿ ಕುಂತಿರ್ತೀವಿ ರೀ, ಇಲ್ಲೇ ಊರು ಮುಂದೆ ತೆಗೆದಿರ್ತೀವಿ ರೀ. ಹಿಂಗೆ ಗಾಡಿಗಳು ಬರ್ತಿರ್ತಾವೆ ಇಲ್ಲಿ, ಹಂಗೆ ಹಾಕ್ಕೊಂತಾವ. ನಿಮ್ಮದಂತ 500ಕ್ಕೆ ತೆಗ್ದೀವಿ ಸರ್, ಬೇರೆವು ಬಂದ್ರೆ 2000 ಇಲ್ಲಾರ್ದ ತೆಗೆದಿಲ್ಲ ಸರ್ ನಾವು. ಮತ್ತು ದಿವಸ 4-5 ಗಾಡಿ ಬರ್ತಾವೆ ಸರ್, 4-5 ಗಾಡಿ ಬೀಳ್ತಾವ, ತಲಾಗ 2-2 ರೂಪಾಯಿ ಆರಾಮ್ ಸರ್ ನಮ್ಮ ದುಡಿಮೆದ. ಅವರು ಸರ್ ಅಂದ್ರಂತ, ಕೈ ಮುಗಿತೀನಿ, ನಾ ಕಲಿಸಿನಂತ ಯಾರು ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ ನೀವು. ನಾನು ನಿಮಗೆ ಕಲಿಸಿನಂತ ನನ್ನ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಪ್ಪ, ಪುಣ್ಯವಂತರದಿರಿ ನೀವು. ನಮ್ಮ ಯಜ್ಞ ಕರ್ಮಗಳು. ಆದರೆ ಋಷಿ ಹೇಳೋದು, ಯಜ್ಞ ಕರ್ಮಗಳನ್ನು ಮಾಡಬೇಕು ಮನುಷ್ಯ. ಉಸಿರು ಇರುವವರೆಗೆ ದೇವ ಪ್ರೀತಿ ಪಡಬೇಕು ನಾವು ಮಾಡುವ ಕೆಲಸ. ನೋಡಿ, ದೇಶ ಪ್ರೀತಿ ಪಡಬೇಕು, ನಿಸರ್ಗ ಪ್ರೀತಿ ಪಡಬೇಕು. ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮನುಷ್ಯ ಮಾಡ್ತಾ ಇರಬೇಕು. ಈಗೊಬ್ಬ ರೈತ ಇರ್ತಾನೆ ಹೊಲದಾಗ. ರೈತ ನೀವು ನೋಡ್ರಿ, ಒಬ್ಬ ರೈತ ಹತ್ತಿ ಬಿತ್ತಿರ್ತಾನೆ. ಅವ ತನ್ನ ಬೆನ್ನು ಕರ್ರಗೆ ಮಾಡಿಕೊಂಡು, ತನ್ನ ಮುಖ ಕರ್ರಗೆ ಮಾಡಿಕೊಂಡು ಹತ್ತಿ ಬೆಳೆದು, ಬೇರೆ ತನ್ನ ಬೆನ್ನು ಕರ್ರಗಾಗೈತಿ, ತನ್ನ ಮೈ ಕರ್ರಗಾಗೈತಿ, ಆದರೆ ಇನ್ನೊಬ್ಬರ ಮೈ ಮೇಲೆ ಬೆಳೆ ಬಟ್ಟೆ ಇರಲಿ ಅಂತ ದುಡಿತಾನಲ್ಲ, ಇದು ಯಜ್ಞ ಕರ್ಮ ಅಲ್ಲೇನೆ ಹೇಳಿ. ಇದು ಯಜ್ಞ ಕರ್ಮವೇ. ಈಗ ನೀವು ಬ್ಯಾಸಿಗೆಗೆ ಹೋಗ್ತಿರ್ತೀರಿ, ಹೋಗುವಾಗ ನಡ್ಕೊಂತ ಹೋಗುವಾಗ ಬಿಸಿಲು, ಏಪ್ರಿಲ್ ತಿಂಗಳ, ನಿಮ್ಮ ಪಾದರಕ್ಷೆಯ ಉಂಗುಟ ಕಿತ್ತಿತ್ತು. ನೀವೇನು ಕೈಯಾಗ ಹಿಡ್ಕೊಳ್ದಲ್ಲ, ಹಂಗೆ ಕಾಲನ್ನೇ ಎಳ್ಕೊಂತ ಹೋಗ್ತೀರಿ. ಅಲ್ಲೇ ದಾರಿ ಬದಿಯೊಳಗೊಬ್ಬ ಛತ್ರಿ ಹಿಡ್ಕೊಂಡು, ನಿಮ್ಮ ಪಾದರಕ್ಷೆ ನೀವ ಕೈಯಾಗ ಹಿಡ್ದಿಲ್ಲ, ದಾರಿಯೊಳಗೆ ಪಾದರಕ್ಷೆ ಹೊಲಿಯುವ ವ್ಯಕ್ತಿ ನಿಮ್ಮ ಪಾದರಕ್ಷೆ ತನ್ನ ಕೈಯಾಗ ತಗೊಂಡು ಅದನ್ನು ಹೊಲಿಗೆ ಹಾಕಿ ನಿಮ್ಮ ಕಾಲಾಗಿಟ್ಟು ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ ಹೇಳ್ತಾನಲ್ಲ. ಮತ್ತು ಇದು ಯಜ್ಞ ಕರ್ಮ ಅಲ್ಲೇನಿದು? ಇದು ಯಜ್ಞ ಕರ್ಮವೇ. ಈಗೊಬ್ಬ ತಾಯಿ ಇರ್ತಾಳೆ. ತಾಯಿ ಕುಡುಕ ಗಂಡನನ್ನು ಕಟ್ಕೊಂಡು, ಮಕ್ಕಳು ಸಣ್ಣ ಅದಾವ, ಗಂಡ ನೋಡಿದ್ರೆ ಕುಡಿತೈತಿ, ದುಡಿದಿಲ್ಲ. ಆಕೆಗೆ
ಇವನ ರೊಕ್ಕ ಈಕಿನ ಅವನಿಗೆ ರೊಕ್ಕ ಕೊಡ್ಬೇಕು ಕುಡ್ಯಾಕ, ಅದಕ್ಕೂ ಜಗಳ ಆಡ್ತೈತದು. ತವ್ರ ಮನೆಯವ್ರಿಗೆ ಈ ದುಃಖ ಹೇಳಂಗಿಲ್ಲ, ಇದಕ್ಕೆ ಹೇಳಿದ್ರೆ ತಿಳ್ಕೊಳ್ಳಂಗಿಲ್ಲ. ತವ್ರ ಮನೆಯವ್ರ ಮುಂದೆ ತನ್ನ ದುಃಖ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಇದಕ್ಕೆ ಹೇಳಿದ್ರೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. 2 ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕನಸು ಕಟ್ಟ್ಯಾಳ, ನನ್ನ ಮಕ್ಕಳನ್ನು ಈ ಸಮಾಜದಾಗ ದೊಡ್ಡವರನ್ನು ಬೆಳೆಸ್ಬೇಕನ್ನುವ ಸಂಕಲ್ಪ ಐತೆಲ್ಲ, ಇದು ಯಜ್ಞ ರೂಪ ಕರ್ಮ ಅಲ್ಲೇನಿದು? ಹಾಗಿದ್ರೆ ಇದು ಸಹಿತ ಯಜ್ಞವೇ. ಇದು ಯಾವುದು ಯಜ್ಞ ಇಲ್ಲ ಹೇಳಿ ಇಲ್ಲಿ? ನಾವೆಲ್ಲ ಆ ಜಯಂತಿ ಈ ಜಯಂತಿ ಹುಟ್ಟುಹಬ್ಬಗಳನ್ನು ಮಾಡ್ತೇವೆ. ಅಬ್ದುಲ್ ಕಲಾಂ ಅವರು ಕೆಲವು ಜನ ಹೋದ್ರಂತೆ, ನಿಮ್ಮ ಹುಟ್ಟುಹಬ್ಬ ಮಾಡ್ತೇವೆ. ಏನು ಮಾಡ್ತೀರಿ? ಇಲ್ಲ, ನಿಮ್ಮ ಹುಟ್ಟುಹಬ್ಬ ಮಾಡ್ಬೇಕು, ಅವತ್ತು ರಜೆ ಕೊಟ್ಟು ನಿಮ್ಮದೊಂದು ಕಾರ್ಯಕ್ರಮ ಮಾಡ್ತೀವಿ. ಅವಾಗ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರಂತ, ನನ್ನ ಹುಟ್ಟುಹಬ್ಬ ಮಾಡಂಗಿತ್ತಂದ್ರೆ ರಜೆ ಕೊಟ್ಟು ಹುಟ್ಟುಹಬ್ಬ ಮಾಡಬೇಡ್ರಿ, ದೇಶಕ್ಕಾಗಿ 1 ತಾಸು ಹೆಚ್ಚಿಗೆ ಕೆಲಸ ಮಾಡಿರಿ, ಅದು ನನ್ನ ಹುಟ್ಟುಹಬ್ಬ. ಅದು ಇದು ಯಜ್ಞ ರೂಪ ಕರ್ಮ. ಇದು ಯಜ್ಞ ಅಲ್ಲೇನು? ಇದು ಸಹಿತ ಯಜ್ಞವೇ ಇದು. ಈಗ ಆಫೀಸ್ನಾಗ ನಾವು ಕೆಲಸ ಮಾಡ್ತೀವಿ. ಆಫೀಸ್ನಾಗ ಹೆಂಗೆ ಕೆಲಸ ಮಾಡೋದು? ಆಫೀಸ್ನಾಗ ಮಾಡುವ ಕೆಲಸ ಯಾವಾಗ ಯಜ್ಞ ಆಗ್ತೈತಿ ಅಂದ್ರೆ, ನಾವೇನು ತಿಳ್ಕೊತೀವಿ, ನಾವು ಯಾಕೆ ಕೆಲಸ ಮಾಡ್ತೀವಿ ಅಂದ್ರೆ ಮ್ಯಾಲಿನವ್ರು ನೋಡ್ತಾರಂತ ಮಾಡ್ತೀವಿ. ಆಫೀಸ್ನಾಗ ಹೆಂಗೆ ಮಾಡ್ತೀವಿ? ಮ್ಯಾಲಿನವ್ರು ನೋಡ್ತಾರಂತ ಮಾಡ್ತೀವಿ. ಬರೇ ಮ್ಯಾಲಿನವ್ರು ನೋಡ್ತಾರಂತ ಮಾಡಿದ್ರೆ ನಾವು ಮಾಡುವ ಕರ್ಮ ಯಜ್ಞ ಆಗೋದಿಲ್ಲ. ಮ್ಯಾಲಿನವ್ರು ಮ್ಯಾಲೆ ಕುಂತಾನಲ್ಲ, ಅವ ನೋಡ್ತಾನಂತ ಮಾಡಿದ್ರೆ ಅದು ಯಜ್ಞ ಆಗ್ತೈತೆ ಅಷ್ಟೆ. ಮ್ಯಾಲೆ ಕುಂತವ ನೋಡ್ತಾನಂತ ಮಾಡಬೇಕು. ನಮ್ಮದು ಯಾರ್ಯಾರ ನೋಡ್ತಾರಂತ ಮಾಡ್ತೀವಿ ಅಷ್ಟೇ. ಒಬ್ಬರು ಆಫೀಸರ್ ರಿಟೈರ್ಡ್ ಆದ್ರೆ ಏನು ಅರ್ಧ ಸಂಬಳ ಬರ್ತೈತಿಲ್ಲ ಅವ್ರಿಗೆ. ಅವರೊಬ್ಬರು ಸ್ನೇಹಿತರಿಗೆ ಹೇಳಿದ್ರಂತ, ನಮಗೆ ಈಗ ಅರ್ಧ ಸಂಬಳ ಬರೋಕತ್ತೈತೆ ನೋಡ್ರಿ. ಅಲ್ರಿ ಸರ್, ಮತ್ತು ರಿಟೈರ್ಡ್ ಆಗ್ಯಾರಲ್ಲ. ಅಲ್ಲಿ ರಿಟೈರ್ಡ್ ಆದ್ರೆ ಏನಾತ್ರಿ, ಅರ್ಧ ಯಾಕೆ ಬರ್ಬೇಕು ಸಂಬಳ? ಅಲ್ಲಿ ರಿಟೈರ್ಡ್ ಆದ್ರೆ ಏನೋ ಕೆಲಸನ ಮಾಡಂಗಿಲ್ಲ ಅಲ್ಲ ಸರ್, ಈಗ ಯಾಕೆ ಬರ್ಬೇಕು? ಅಲ್ಲ, ಮೊದಲು ಏನೂ ಮಾಡ್ತಿದ್ದಿಲ್ಲ ರೀ ನಾವು, ಅವಾಗ ಪೂರ ಕೊಡ್ತಿದ್ರು ನಮಗೆ. ಮೊದಲು ಏನೂ ಮಾಡಿಲ್ಲ ನಾವು, ಆದರೂ ಪೂರ ತೊಗೊಂಡಿವಿ. ಈಗ ಏನಾಗೈತೆ ನನಗೆ ಗೊತ್ತಿಲ್ಲ ನಮಗೆ. ನಮ್ಮ ಯಜ್ಞ ರೂಪ ಕರ್ಮಕ್ಕೂ ಕಲಾಮನಂಥ ಪುಣ್ಯಾತ್ಮನ ಯಜ್ಞ ಕರ್ಮಕ್ಕೂ ವ್ಯತ್ಯಾಸ ಐತಲ್ಲ. ಯಜ್ಞ ರೂಪ ಕರ್ಮಗಳನ್ನು ಮಾಡಬೇಕು. ಒಡಿಸ್ಸಾದೊಳಗೆ ಒಂದು ಗುಮ್ಸಾಹಿ ಅಂತ ಒಂದು ಸಣ್ಣ ಊರ, ಗುಮ್ಸಾಹಿ. ಅಲ್ಲಿ ಒಬ್ಬ ಜಲಂಧರ ನಾಯಕ್ ಅಂತ ಒಬ್ಬ ಕಾಡು ಮನುಷ್ಯ, ಸಾಲಿ ಕಲೀಲಾರ್ದವ. ಅದು ಗುಡ್ಡಗಾಡು ಪ್ರದೇಶ. ಆ ಊರಿಗೆ ದಾರಿ ಇರಲಿಲ್ಲ, ಆ ಮಕ್ಕಳಿಗೆ, ಸಾಲಿಗೆ ಹೋಗೋ ಮಕ್ಕಳಿಗೆ ದಾರಿ ಇರಲಿಲ್ಲ. ಜಲಂಧರ ನಾಯಕ್ ಅನ್ನುವಂಥ ಒಬ್ಬ ಮನುಷ್ಯ 8 ವರ್ಷಗಳ ಕಾಲ ಒಬ್ಬನೇ ಸಲಿಕೆ ಗುದ್ಲಿ ತಗೊಂಡು ಆ ಊರಿಗೆ ರೋಡ್ ಮಾಡಿ ಮಕ್ಕಳಿಗೆ ಸಾಲಿಗೆ ದಾರಿ ಮಾಡಿ ಕೊಟ್ಟಿದ್ದು. ಇದು ಯಜ್ಞ ರೂಪ ಕರ್ಮಲ್ಲೇನು? ಇದು ಸಹಿತ ಯಜ್ಞವೇ. ಅಂದ್ರೆ ನಿಸರ್ಗಕ್ಕೆ, ಜಗತ್ತಿಗೆ ಮಾಡುವ ಒಳ್ಳೆಯ ಕೆಲಸಗಳೆಲ್ಲವೂ ಯಜ್ಞ ಕರ್ಮಗಳು. ನಮ್ಮಲ್ಲಿ ಒಂದು ಕುಣಿಕೇರಿ ಅಂತ ಐತಿ, ಕುಣಿಕೇರಿ. ಅಲ್ಲೊಬ್ಬ ಅಜ್ಜಿ ಅದಾಳ, ಅಕ್ಕಿ ಹೆಸರು ಹುಚ್ಚಮ್ಮ ಅಂತ. ಅಕ್ಕಿ ಯಜಮಾನ್ ತೀರ್ಕೊಂಡಾನ, ಮಕ್ಕಳಿಲ್ಲ ಆಕೆಗೆ. ಆ ಊರಿಗೆ ಒಂದು ಹೈಸ್ಕೂಲ್ ಬಂತು ಕುಣಿಕೇರಿಗೆ. ಯಾರೂ ಭೂಮಿ ಕೊಡಲಿಲ್ಲ ಅಲ್ಲಿ. ಈಗ ಅಲ್ಲಿ 60-70 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿಗೆ ಎಕರೆ, 1 ಎಕರೆ ಹೊಲ. ಊರಿಗೆ ಹೈಸ್ಕೂಲ್ ಬಂತು, ಊರನವ್ರು ಯಾರೂ ಕಿಮ್ಮತ್ತಿನ ಹೊಲ ಕೊಡಲಿಲ್ಲ. ಈ ಮುದುಕಿ ಹುಚ್ಚಮ್ಮ ಊರು ಮುಂದಿನ ತನ್ನ 2 ಎಕರೆ ಮಕ್ಕಳ ಸಾಲಿಗಂತ ಕೊಟ್ಟು, ಈಗ ಅದೇ ಸಾಲಿಯೊಳಗೆ ಆ ಮಕ್ಕಳಿಗೆ ಬಿಸಿ ಊಟ ಮಾಡ್ಕೊಂತ ಅಲ್ಲೇ ಸಾಲ್ಯಾಗ ಅದಾಳಕ್ಕಿ. ಇದು ಯಜ್ಞ ಅಲ್ಲೇನು? ಇದು ನಾವೇನು ತಿಳ್ಕೊಂಡಿವಿ? ಈಗ ಎಷ್ಟೋ ಜನರಿಗೆ, ತಾಯಂದ್ರಿಗೆ ಮಕ್ಕಳಾಗಿರೋದಿಲ್ಲ. ನಾವೇನು ತಿಳ್ಕೊಂಡಿವಿ? ನಮ್ಮ ಹೊಟ್ಯಾಗ ಹುಟ್ಟುತ್ತಾವೆ ಮಕ್ಕಳು ಅಂತ ತಿಳ್ಕೊಂಡಿವಿ. ಮಕ್ಕಳು ಹೊಟ್ಯಾಗ ಹುಟ್ಟೋದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಷ್ಟೆ. ಇದು ಯಜ್ಞ ರೂಪ ಕರ್ಮ. ಅಂದರೆ ಮನುಷ್ಯ ಮಾಡುವ ಕರ್ಮಗಳೆಲ್ಲವೂ ದೇವ ಪ್ರೀತ್ಯರ್ಥಕವಾಗಿರಬೇಕು, ದೇವನಿಗೆ ಪ್ರೀತಿ ಬರುವಂತಿರಬೇಕು, ನಿಸರ್ಗಕ್ಕೆ ಪ್ರೀತಿ ಬರುವಂತಿರಬೇಕು, ದೇಶ ಪ್ರೀತಿ ಪಡುವಂಥ ಕೆಲಸ ಇರಬೇಕು, ಜನ ಪ್ರೀತಿ ಪಡುವಂಥ ಕೆಲಸ ಇತ್ತು ಅಂದ್ರೆ ನಿಸ್ವಾರ್ಥ ಭಾವದಿಂದ ಮಾಡುವ ಕರ್ಮಗಳಿಗೆಲ್ಲ ಯಜ್ಞ ಕರ್ಮಗಳು ಅಂತ ಕರೀತಾರೆ. ಅದಕ್ಕೆ ಯಜ್ಞ ಶಿಷ್ಟಾಸಿನಸ್ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಕಿಲ್ಬಿಷ
ಕಿಲ್ಬಿಷ ಅಂದ್ರೆ ಈಗ ನೀವು ಈ ಭಾಷೆ ಬಳಸ್ತಿರಲ್ಲ, ಕಿಲ್ಬ್ ಹತ್ತೈತೆ ಅಂತಿರಲ್ಲ. ಈ ಕಂಚಿಂದು ತಾಮ್ರದ ಇದಕ್ಕೆ ಕಿಲುಬು ಹತ್ತೈತೆ ಅಂತಿರಲ್ಲ, ಈ ಕಡೆನೇ ಬಳಸ್ತಾರೆ ಜಾಸ್ತಿ ಇದು ಶಬ್ದ, ಕಿಲುಬು ಹತ್ತೈತೆ ಅಂತ. ಕಿಲುಬು ತೊಳಿಬೇಕಾದ್ರೆ ಏನು ಮಾಡಬೇಕು? ಹುಣಸೆ ಹಣ್ಣು ಉಪ್ಪ ಎಲ್ಲ ತೊಗೊಂಡು ತೊಳೆದ್ರೆ ಕಿಲುಬು ಹೋಕ್ಕೈತಿ. ಹಂಗೆ ಈ ಮನಸ್ಸಿಗೆ ಏನೈತಲ್ಲ, ಇದು ಪಾಪ ಕರ್ಮಗಳಿಂದ ಇದಕ್ಕೂ ಕಿಲುಬು ಹತ್ತಿರ್ತೈತಿ. ಇದಕ್ಕೆ ಈ ಮನಸ್ಸಿಗೆ ಹತ್ತಿದ ಪಾಪ ಕರ್ಮದ ಕಿಲುಬು ಹೋಗ್ಬೇಕಾಗಿತ್ತಂದ್ರೆ ಏನೂ ಉಪಾಯ ಇಲ್ಲ, ಪುಣ್ಯಕರ್ಮಗಳನ್ನೇ ಮಾಡಬೇಕು. ಪುಣ್ಯಕರ್ಮದಿಂದ ಈ ಕಿಲುಬು ಹೋಗ್ತೈತೆ ಅಷ್ಟೆ. ಭುಂಜಂತೆ ತೇ ತ್ವಗಂ ಪಾಪ ಏ ಪಚಂತೆ ಆತ್ಮತ್ಮನಃ ಅಂತ. ಅಂದ್ರೆ ಪುಣ್ಯ ಯಜ್ಞರೂಪ ಕೆಲಸಗಳನ್ನು ಯಾರು ಮಾಡ್ತಾರ, ಯಜ್ಞರೂಪ ಕೆಲಸಗಳನ್ನು ಮಾಡುವವರು ಪುಣ್ಯದ ಫಲ ಪಡೀತಾರ. ಯಾರು ಕೇವಲ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾರಲ್ಲ, ಅದು ಪಾಪವನ್ನೇ ಊಟ ಮಾಡ್ದಂಗ ಅಂತ ಋಷಿ ಹೇಳ್ತಾನದು. ಅದಕ್ಕೆ ನಾವು ಮಾಡುವ ಕೆಲಸಗಳೆಲ್ಲವೂ ಅದು ಯಜ್ಞ ಆಗಿರಬೇಕು. ಯಜ್ಞ ಇದರ ಅರ್ಥ ನಿಸ್ವಾರ್ಥದಿಂದನೂ ಕೆಲಸ ಮಾಡಬೇಕು ಅಂತ. ಈಗೊಂದು ಗುಡಿ ಮುಂದೆ ಹೂವು ಮಾರ್ತಿದ್ರೆ ನೀನು 98 ಹೂವು ರೊಕ್ಕಕ್ಕೆ ಮಾರ್ಕೋ ಪ್ರಶ್ನೆ ಇಲ್ಲ, 2 ಹೂವು ದೇವರ ಇದನ್ನೆಲ್ಲ ಅವಕಾಶ ಕೊಟ್ಟಿಲ್ಲ ಅಂತ ಪ್ರೇಮಪೂರ್ಣವಾಗಿ ಅವನ ಪಾದಕ್ಕೆ ಅರ್ಪಿಸಬೇಕು. ಇದು ಯಜ್ಞರೂಪ ಕರ್ಮ. ಇದು ಯಜ್ಞರೂಪ ಕರ್ಮಗಳನ್ನು ನಾವು ಮಾಡಬೇಕಂತ. ಇದನ್ನು ಮಾಡುವುದೇ ಮನುಷ್ಯ ಜೀವನದ ಶ್ರೇಷ್ಠತೆ. ಇದು ಯಾವ್ಯಾವ ಯಜ್ಞಗಳನ್ನು ಮಾಡಬೇಕು, ಎಷ್ಟು ಯಜ್ಞಗಳನ್ನು ಮಾಡಬೇಕು ಅಂದ್ರೆ ಇಲ್ಲಿ 5 ಯಜ್ಞಗಳನ್ನು ಹೇಳ್ತಾರೆ. ಒಂದು ದೇವಯಜ್ಞ, ಒಂದು ಭೂತಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಅತಿಥಿಯಜ್ಞ. ಅಂದರೆ ಇವೆಲ್ಲ ಋಣರೂಪ ಕರ್ಮಗಳು. ನಾನು ಈ ಪ್ರಪಂಚಕ್ಕೆ ಬರುವಾಗ ಏನೇನು ತಂದಿಲ್ಲ, ನಾನಿನ್ನೆಲ್ಲ ಪಡ್ಕೊಂಡಿದ್ದು ದೇವರು ಇದನ್ನು ಕೊಟ್ಟ, ನಾನು ನಿಸರ್ಗ ಇದನ್ನು ಕೊಟ್ಟೈತೆಲ್ಲ ಹೊಳ್ಳಿ ಮುಟ್ಟಿಸಿ ಹೋಗ್ಬೇಕು. ಋಣರೂಪ ಕರ್ಮಗಳು, ಯಜ್ಞರೂಪ ಕರ್ಮಗಳಂದ್ರೆ ಏನು ಅಂದ್ರೆ ಸಾಲಗಾರಾಗಿ ಬಂದೀವಿ ನಾವೆಲ್ಲ. ಈಗ ಇಲ್ಲಿಗೆ ಸಾಲಗಾರರಾಗಿ ಬಂದ ಮೇಲೆ ಸಾಲ ಮುಟ್ಟಿಸಿ ಹೋಗ್ಬೇಕೋ ಬೇಡೋ? ಈಗ ನೀವೊಂದು ಬಾಡಿಗೆ ಮನೆಯಾಗ ಇರ್ತೀರಿ, ಬಾಡಿಗೆ ಮನೆಯಾಗಿದ್ದರೆ ಬಾಡಿಗೆ ತೊಗೊಳ್ಳಾರ್ದಂಗೆ ಇರ್ತಾರ ಓನರ್, ನಿಮಗೆ ರೆಂಟ್ ಕೊಡಬೇಕೋ ಬೇಡೋ? ಮತ್ತು ಈ ಜಗತ್ತನ್ನೋದು ವಿ ಆರ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್. ಇದೊಂದು ಬಾಡಿಗೆ ಮನೆ ಐತಿ, ನಾವೇನೂ ಇಲ್ಲ, ಯಾರೋ ಒಂದು ಮನೆ ಕಟ್ಟಿಟ್ಟಾನ, ನಾವು ಬಂದೀವಿ ಅಷ್ಟೆ. ನಮ್ಮದು ಹೆಂಗೈತಿ ಅಂದ್ರೆ ಮನೆ ಕಟ್ತೀವಿ, ಎಲ್ಲ ಬೆಡ್ರೂಮ್ ಮಾತ್ರ ಮಸ್ತ್ ದೊಡ್ಡದು ಇಟ್ಕೊಂಡಿರ್ತೀವಿ, ಅಡುಗೆ ಮನೆ ದೊಡ್ಡದಿರ್ತೈತಿ, ಕೂಡು ಟಿ ವಿ ಹಾಲ್ ದೊಡ್ಡದಿರ್ತೈತಿ. ಆ ದೇವ್ರ ಕೋಲಿ ನೋಡಿದ್ರೆ ಇಷ್ಟ 3/2.5. ಅಲ್ಲಿ ಹೋಗಿ ಹೊಳ್ಳಕ್ಕೆ ಬರೋದಿಲ್ಲ, ಸೀದಾ ಹೋಗಿ ಹಿಂಬ್ರಿಕೆನೇ ಬರ್ಬೇಕು. ಹಂಗೆ ಅಷ್ಟು ಸಣ್ಣದು ದೇವ್ರ ಕೋಲಿ. ಮತ್ತು ಬಂದವರಿಗೆಲ್ಲ ತೋರಿಸ್ತಿರ್ತೀವಿ, ಇದು ನನ್ನ ಮನೆ, ಇದು ಬೆಡ್ರೂಮು, ಇದು ಊಟದ ಮನೆ, ಇದು ಅಡುಗೆ ಮನೆ, ಮತ್ತು ಇದು ಐತಲ್ಲ ದೇವರಿಗೊಂದು ಮನೆ ಕಟ್ಟಿಸಿ ನೋಡಂತ. ಅಲ್ಲ ಮಜಾ ಹೆಂಗೈತಿ ಹೇಳೋದು, ದೇವರಿಗೊಂದು ಮನೆ ಕಟ್ಟಿಸಿ ನೋಡಂತ. ಅಲ್ಲ ಮನುಷ್ಯನ ಭ್ರಮೆ, ತಾನೇ ದೇವರ ಮನೆಯೊಳಗಿದ್ದು ದೇವರಿಗೊಂದು ಮನೆ ಕಟ್ಟಿಸಿನಂತ ಹೇಳುವ ಭ್ರಮಾತ್ಮಕ ಜಗತ್ತಿನಲ್ಲಿ ಮನುಷ್ಯ ಬದುಕಿದ ಮೇಲೆ ಯಾವಾಗಿವ ಯಜ್ಞರೂಪ ಕರ್ಮಗಳನ್ನು ಮಾಡೋದು? ಅದಕ್ಕೆ ಋಷಿಗಳು ಸ್ವಲ್ಪ ಯಜ್ಞ ಮಾಡು. ಯಾವ ಯಜ್ಞ ಮಾಡು ಅಂದ್ರೆ ದೇವಯಜ್ಞ ಮೊದಲಿರೋದು. ದೇವಯಜ್ಞ ಅಂದ್ರೆ ದೇವರ ಋಣದಾಗ ಅದೇವಿಲ್ಲ, ನಾವು ದೇವರ ಋಣ ತೀರಿಸ್ಬೇಕು ಮೊದಲು ಮನುಷ್ಯ. ಯಜ್ಞ ಅಂದ್ರೆ ಇಷ್ಟ ತಿಳ್ಕೊಳ್ರಿ, ಋಣರೂಪ ಕರ್ಮಗಳು ಅಂದ್ರೆ ನಾವು ಅಂತೀವಿಲ್ಲ ಇನ್ನೊಬ್ಬರದ ಋಣದಾಗಿರಬಾರ್ದು ಅಂತೀವಿಲ್ಲ, ಅದನ್ನು ಮಾಡೋದೀಗ ಅಷ್ಟೆ. ದೇವರ ಋಣದಾಗದಾನ ಮನುಷ್ಯ. ಯಾಕಂದ್ರೆ ದೇವರ ಋಣದಾಗ ಯಾಕದಾನ ಮನುಷ್ಯ ಅಂದ್ರೆ, ಈಗ ನೀವು ನೋಡಿ, ತಾಯದಾಳ, ನೀವು ಒಂದು ಚಾಕು ತೊಗೊಂಡು ಆಪ್ರೇಷನ್ ಮಾಡೋಕ್ಕೆ ಹೋದಾಗ ಅಥವಾ ಒಂದು ಬ್ಲೇಡ್ ತೊಗೊಂಡು ತಾಯಿ ಎದೆ ಕೊಯ್ರಿ, ಏನು ಬರ್ತೈತಿ? ರಕ್ತ ಬರ್ತೈತೆ ಇಲ್ಲ, ಮಾಂಸ ಬರ್ತೈತೆ ಇಲ್ಲ? ತಾಯಿಯ ಎದೆ ಕೊಯ್ದ್ರೆ ರಕ್ತ ಮಾಂಸ ಬರ್ತೈತಿ. ಈ ಕೀವು ರಕ್ತ ಮಾಂಸದ ಮಧ್ಯದೊಳಗೆ ಮಧುರವಾದ ಅಮೃತದ ಹಾಲಿಟ್ಟು ಕಳಿಸಿದವನು ಯಾರಿರಬಹುದು? ಯಾರೋ ಒಬ್ಬ ಕಳಿಸಾನಿಲ್ಲ. ಇದನ್ನು ಕೊಯ್ದ್ರೆ ರಕ್ತ ಬರ್ತೈತಿ, ಆದ್ರೆ ಮಗು ಕುಡಿದ್ರೆ ಅಮೃತದ ಹಾಲು ಬರ್ತೈತಲ್ಲ. ಈ ರಕ್ತ ಮಾಂಸದ ಮಧ್ಯದೊಳಗೆ ಮಧುರತೆಯನ್ನು ತುಂಬಿಟ್ಟವನು ಯಾರಿರಬಹುದು? ಯಾರಿರಬಹುದು? ಇದನ್ನು ನೀವು ಊಟ ಮಾಡಿರಿ, ಉಂಡಿದ್ದು ಫುಡ್ ಬ್ಲಡ್ ಆಗುತ್ತಿಲ್ಲ. ಎಲ್ಲ ಫ್ಯಾಕ್ಟ್ರಿಗಳದಾವ ಜಗತ್ತಿನೊಳಗೆ.
ಉಂಡು ಫುಡ್ ಬ್ಲಡ್ ಆಗೋ ಫ್ಯಾಕ್ಟ್ರಿ ಯಾವಾದರ ಐತನ ದೇಹ ಒಂದೇ, ಇದನ್ನು ನಿರ್ಮಾಣ ಮಾಡಿದವನು ಯಾರಿರಬಹುದು ಹೇಳಿ. ಮತ್ತು ಅವನ ಋಣ ನಮ್ಮ ಮ್ಯಾಲೆ ಐತೋ ಇಲ್ಲ? ಇಷ್ಟೆಲ್ಲ ಮಾಡ್ಯಾನಲ್ಲ. ಭೂಮಿ ಐತಿ, ಭೂಮಿ, ಮಳಿ ಒಂದೇ, ಭೂಮಿ ಒಂದೇ, ಮಣ್ಣು ಒಂದೇ, ಮಲ್ಲಿಗೆಯ ವಾಸನೆಗಳು ಭಿನ್ನ ಭಿನ್ನ. ಮಣ್ಣಿನೊಳಗೆ ಮಲ್ಲಿಗೆಯನ್ನು ಅರಳಿಸಿದವನು ಯಾರಿರಬಹುದು ಹೇಳಿ. ಮಣ್ಣೊಳಗೆ ಮಲ್ಲಿಗೆ ಅರಳಿಸಿ ಕೊಟ್ಟಾನೋ ಇಲ್ಲ ನಮಗೆಲ್ಲ. ಮಣ್ಣು ಒಂದೇ, ನೀರೊಂದೇ, ಮೋಸಂಬಿಯೊಳಗೆ ಹುಳಿ, ಹಲಿಸಿನೊಳಗೆ ಸಿಹಿ, ತೆಂಗಿನೊಳಗೆ ತಿಳಿ, ನೀರು ತುಂಬಿಟ್ಟು ಕಳಿಸಿದವನು ಯಾರಿರಬಹುದು? ಇದನ್ನೆಲ್ಲ ಕೊಟ್ಟನಲ್ಲ. ಕೊಟ್ಟವನಿಗೊಂದಿಷ್ಟು ಬೇಕಲ್ಲ. ಅವನು ಋಣ ತೀರಿಸ್ಬೇಕಾದ್ರೆ ಏನಾರು ತೀರ್ಸೋಕ್ಕಾಗ್ತೈತಿ? ಏನೂ ಇಲ್ಲ. ಸುಮ್ಮನೆ ಅವನದೊಂದಿಷ್ಟು ನೆನಹು, ನೀ ಕೊಟ್ಟಿಯಪ್ಪ, ನಿನ್ನೆ ಋಣದಾಗ ಅದೀನಿ ಅನ್ನುವ ಸ್ಮರಣೆ ಇದ್ದರೆ ಸಾಕು, ದೇವನ ಋಣ ಮುಟ್ತೈತಷ್ಟೆ. ನಿನ್ನ ಪ್ರಸಾದಪ್ಪ, ನಿನ್ನ ಕೊಟ್ಟಿ ಅನ್ನುವ ನೆನಹ ಬೇಕು, ಒಂದನೇದ್ದು. ಮತ್ತು ಎರಡನೇದ್ದು ಏನಂದ್ರೆ, ದೇವನ ಋಣ ಮುಟ್ಟಿಸೋದು ಮೊದಲನೇದ್ದು ಅವನ ನೆನಹು ಇರಬೇಕು. ಎರಡನೇದ್ದೇನು ಅಂದ್ರೆ, ಅವ ಏನು ಮಾಡಿಟ್ಟನಲ್ಲ ಈ ಜಗತ್ತು ಕೆಡಿಸಬಾರ್ದು. ಅವ ಏನು ಮಾಡಿಟ್ಟಾನ ಇದನ್ನು ಕೆಡಿಸಬೇಡ್ರಿ, ಇದನ್ನಷ್ಟೇ. ಈಗ ಭಾಳ ಮಂದಿ ಕೇಳ್ತಿರ್ತಾರೆ ನೋಡ್ರಿ, ಏನು ರೀ ಮನುಷ್ಯ ಜೀವನದ ಉದ್ದೇಶ ಏನು ಅಂತ. ಅಲ್ಲ, ಏನಿರ್ಬೋದು ಮನುಷ್ಯ ಜೀವನದ ಉದ್ದೇಶ? ಏನಿರ್ಬೋದು? ಏನು ಮಾಡ್ಬೋದು ಹೇಳ್ರಿ ನೀವು? ಏನು ಮಣ್ಣು ನಿರ್ಮಾಣ ಮಾಡ್ಬೋದಾ? ಗಿಡ ನಿರ್ಮಾಣ ಮಾಡಬಹುದು, ಗಿಡ ಹಚ್ಬೋದು, ಗಿಡ ನಿರ್ಮಾಣ ಮಾಡ್ಬೋದಾ? ಹೊಳೆಯ ಹಳ್ಳಗಳನ್ನು ನಿರ್ಮಾಣ ಮಾಡ್ಬೋದಾ? ಬೆಟ್ಟಗಳನ್ನು ನಿರ್ಮಾಣ ಮಾಡ್ಬೋದಾ? ಹಿಮಾಲಯವನ್ನು ನಿರ್ಮಾಣ ಮಾಡ್ಬೋದಾ? ಸೂರ್ಯ ಚಂದ್ರರನ್ನು ನಿರ್ಮಾಣ ಮಾಡ್ಬೋದಾ? ನಾವೇನೂ ಮಾಡಲಿಕ್ಕಾಗೋದಿಲ್ಲ ಇಲ್ಲಿ. ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಮನುಷ್ಯ ಜೀವನದ ಉದ್ದೇಶ ಏನಂದ್ರೆ, ನಾವೇನೂ ಮಾಡುವುದಿಲ್ಲ. ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸ್ಲಾರ್ದಂಗಿರು, ಇದು ನಿಜವಾದ ಮಾನವನ ಉದ್ದೇಶ ಅಷ್ಟೆ. ದೇವರು ಮಾಡಿಟ್ಟಿದ್ದು ಕೆಡ್ಸಕ್ಕೆ ಹೋಗಬೇಡ ಅಷ್ಟೆ. ಧರ್ಮ, ಯಜ್ಞ ರೂಪ, ಋಣದ ರೂಪ ಕರ್ಮಗಳನ್ನು ಮಾಡಬೇಕಷ್ಟೇ. ಏನು ರಾಬರ್ಟ್ ಪಾವೆಲ್ ಅಂತ ಒಬ್ಬ ತತ್ವಜ್ಞಾನಿ ಅದಾನ. ರಾಬರ್ಟ್ ಪಾವೆಲ್ ಅವನ ಹೆಸರು. ಅವ ಅಂತಾನ, ಲೀವ್ ದಿಸ್ ವರ್ಲ್ಡ್ ಬೆಟರ್ ದೆನ್ ಯು ಫೌಂಡ್ ಇಟ್. ನೀನು ಈ ಭೂಮಿಗೆ ಬಂದಾಗ ಈ ಜಗತ್ತು ಹೆಂಗಿತ್ತಲ್ಲ ಅದಕ್ಕಿಂತ ಚಲೋ ಮಾಡಿಬಿಟ್ಟು ಹೋಗು ಅಂತ. ಈಗ ನಾವಿಲ್ಲಿ ಪ್ರವಚನ ಕೇಳಕ್ಕೆ ಬಂದೀವಿ. ಬಂದಾಗ ಹೆಂಗಿತ್ತು, ನಾವು ಎದ್ದು ಹೋಗುವಾಗ ಇದಕ್ಕಿಂತ ಸ್ವಚ್ಛ ಇರ್ಬೇಕು ಈ ಜಗ. ಅದು ಇದು ತಿಂದು ಉಗುಳಿ ಒಗೆದು ನೀ ಪ್ಲಾಸ್ಟಿಕ್ ಒಗೆದು ಹೋಗಿಬಿಟ್ರಲ್ಲ. ನಮ್ಮ ಉದ್ದೇಶ ಏನು ಅಂದ್ರೆ, ನಾವು ಯಾವುದೇ ಜಗದಾಗ ಕೂಡಲಿ ನಾವು ಕುಂತ ಮೇಲೆ ನಾವು ಹೇಳುವಾಗ ನಾ ಬಂದಿದ್ದಕ್ಕಿಂತ ನಾನು ಚಲೋ ಮಾಡಿಟ್ಟು ಹೋಗ್ಬೇಕು, ಇದು ಜೀವನದ ಉದ್ದೇಶ ಅಂತ ಹೇಳ್ತಾನೆ ರಾಬರ್ಟ್ ಪಾವೆಲ್. ಎಷ್ಟು ಚಲೋ ಚಲೋ ಮಾತು ಹೇಳ್ಯಾರ ನೋಡಿ. ಕೇಳಕ್ಕೆ ಟೈಮ್ ಇಲ್ಲ ನಮಗೆಲ್ಲ. ಈಗ ಅಂದ್ರೆ ದೇವರ ಋಣ ತೀರಿಸಬೇಕಾಗಿತ್ತಂದ್ರೆ ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಬೇಡ ಅಷ್ಟೆ. ಈಗ ನಾನು ಯಜ್ಞರೂಪ ಕರ್ಮ ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕು. ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ಡಾಕ್ಟರ್ ಆಗಬೇಕಂತೇನಿಲ್ಲ. ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕಾಗಿತ್ತು ಅಂದ್ರೆ ಡಾಕ್ಟರ್ ಆಗಬೇಕಂತೇನಿಲ್ಲ. ಬರುವ ಆಂಬುಲೆನ್ಸಿಗೆ ದಾರಿ ಬಿಟ್ಟರೆ ಸಾಕು, ಇದು ಸಹಿತ ಒಂದು ಪುಣ್ಯ ರೂಪದ ಕೆಲಸ. ನಾವು ಅಡ್ಡ ಹಚ್ಕೊಂಡು ನಿಂದಿರ್ತೀವಿ, ಅಲ್ಲೇ ಕೆಟ್ಟಿರೋದಷ್ಟು. ಅಂದ್ರೆ ಮನುಷ್ಯ ಮಾಡುವ ಕಾರ್ಯ ಏನು ಅಂದ್ರೆ, ಒಂದನೇದ್ದು ದೇವನ ಋಣ ಮುಟ್ಟಿಸ್ಬೇಕಾಗಿದ್ರೆ ಒಂದನೇದ್ದು ಅವನು ಸ್ವಲ್ಪ ನೆನಪಿರ್ಬೇಕು. ಮತ್ತು ಏನು ದೇವರು ಮಾಡಿಟ್ಟನಲ್ಲ ಈ ಜಗತ್ತನ್ನು ಕೆಡಿಸ್ಬೇಡ, ಸ್ವಚ್ಛಿಡು ಇದನ್ನಷ್ಟು. ಇದನ್ನು ಸ್ವಚ್ಛಿಡು, ಕೆಡಿಸ್ಬೇಡ. ಈಗ ಕೆರೆ ಇರ್ತಾವೆ ನೋಡ್ರಿ, ಕೆರೆಗೆ ಈ ಕುರಿ ನೀರು ಕುಡಿಯೋಕೆ ಹೋಗ್ತೈತಿ. ಹೆಂಗೆ ಕುಡಿತೈತಿ ಅದು? ಸುಮ್ಮನೆ ಎರಡು ಕಾಲು ಕೆರೆಯಾಗ ಸಹಿತ ಹಿಡಿಯೋದಿಲ್ಲ, ಅದು ಮಡಿಸ್ತೈತಿ, ಮಡಿచి ನೀರು ಕುಡಿತೈತಿ. ಅದ ಒಂದು ಆಕಳ ಎತ್ತು ಹೋತಂದ್ರೆ ಎರಡು ಕಾಲು ಸ್ವಲ್ಪ ಆ ಕೆರೆಯಾಗಿಟ್ಟು ನೀರು ಕುಡಿತೈತಿ. ಆಮೇಲೆ ಇದು ಹೋಗ್ತೈತಿ ನೋಡಿ, ಮೂರನೇದ್ದು ಒಂದೈತಿ. ಯಾವುದು? ಹಾಂ, ಅದು ಎಮ್ಮೆ ಒಳಗೆ ಹೋತು ಅಂದ್ರೆ ತಾನೂ ಕುಡಿದಿಲ್ಲ, ಕುಡಿಯೋರಿಗೆ ಕೊಡಿಸ್ಕೊಡು, ಎಲ್ಲ ಗೊಡಗು ಮಾಡಿಟ್ಟು ಬರ್ತೈತಿ ನೋಡೋದು ಅಷ್ಟು. ನಾವು ಹೆಂಗೆ ನಮ್ಮ ಊರು ಅನ್ನೋದು ಏನೈತಲ್ಲ, ಇದೊಂದು ಸ್ವಚ್ಛ ತಿಳಿಯಾದ ಸರೋವರ ಇದ್ದಂಗಿದು. ನಾವು ಅನುಭವಿಸ್ಬೇಕು, ನಾವು ಕುಡಿಬೇಕು, ನಾವು ಬದುಕಬೇಕು, ಇನ್ನೊಬ್ಬರಿಗೆ ಬದುಕಕ್ಕೆ ಬಿಡಬೇಕು. ನಾವು ನಮ್ಮೂರನ್ನು ಕೆಡಿಸಬಾರ್ದು. ಇದು ಧರ್ಮ, ಯಜ್ಞ ರೂಪ ಕರ್ಮ, ಇದು ಅಷ್ಟೆ. ಸ್ವಚ್ಛ ಇಡೋದು ದೇವರು ಏನು ಕೆಲಸ ಮಾಡ್ಯಾನಲ್ಲ, ಸ್ವಚ್ಛ ಇಡಬೇಕಷ್ಟ. ಇದನ್ನು
ಈಗ ಹೇಳಿಲ್ಲ, ದೇಶ ತುಂಬ ದಿವಸ ಹೇಳ್ತಾರಿಲ್ಲ ಸ್ವಚ್ಛ ಇಡ್ಬೇಕಂತಾರೆ. ಎಲ್ಲವೂ ಸ್ವಚ್ಛ ಇಡ್ತಿರ್ಬೇಕು. ಒಬ್ಬ ತಾಯಿ ಯಜಮಾನ ಮನ್ಸದ ಮೇಲೆ ಕುಂತಿದ್ದಂತ, ಕಸಬರಿಗೆ ತೊಗೊಂಬಂದ್ಲಂತ, ಕಸ ಹೊಡಿತೀನಿ ಹೇಳ್ರಿ. ಅವ ಬಂದು ಕುರ್ಚಿ ಮೇಲೆ ಕುಂತ, ಅಲ್ಲಿಗೆ ಬಂದ್ರವ್ರು, ಕಸ ಹೊಡಿತೀನಿ ಸರಿ ಅಂದರು. ಪಡಸಾಲ್ಯಾಗ ಬಂದು ಕುಂತ, ಕಸ ಹೊಡಿತೀನಿ ಸರಿ ಅಂದ್ರವ್ರು. ಟಿ ವಿ ಹಾಲಿಗೆ ಬಂದು ಕುಂತ, ಅಲ್ಲಿ ಕಸಬರಿಗೆ ತೊಗೊಂಡು ಕಸ ಹೊಡಿತೀನಿ ಸರಿ ಅಂದ್ರವ್ರು. ಇದು ಮುಂದೆ ಜೆ ಕಟ್ಟಿಗೆ ಬಂದು ಕುಂತು, ಅಲ್ಲಿ ಕಸಬರಿಗೆ ತೊಗೊಂಬಂದ್ರು, ಸರಿ ಕಸ ಹೊಡಿತೀನಿ ಸರಿ. ಮನೆ ಮುಂದೆ ಬೇನ್ ಗಿಡದ ಕಟ್ಟಿಗೆ ಕುಂತು, ಅಲ್ಲಿ ಬಂದ್ರೆ ಅವ್ರು ಕಸ ಹೊಡಿತೀನಿ ಸರಿ ಅಂತ. 3 ಗಂಟೆ ಆಯ್ತು, ಫೋನ್ ಹಚ್ಚದ್ಲೆಮ್ಮ, ಎಲ್ಲಿದ್ದೀರಿ ಅಂತ. ಅಲ್ಲ, ಕಲಬುರಗಿಗೆ ಸರ್ದೀನಿ, ಕಸ ಹೊಡ್ಯೋದು ಮುಗಿದಿದ್ರೆ ಬರ್ತೀನಿ, ನಾನು ಸರ್ಕೊಂತ ಕಲಬುರಗಿಗೆ ಬಂದೀನಿ ನಾನು. ಸ್ವಚ್ಛಮೇವ ಜಯತೆ, ಸ್ವಚ್ಛ ಇರ್ಬೇಕಷ್ಟ. ದೇವ್ರು ಏನು ಮಾಡಿಟ್ಟನಲ್ಲ ಕೆಡಿಸಬೇಡ. ಒಂದನೇದ್ದು ದೇವನ ಋಣ ತೀರಿಸುವುದಂದ್ರೆ ದೇವನ ನೆನಹು ಇರಬೇಕು. ಎರಡನೇದ್ದು ದೇವ್ರು ಏನು ಮಾಡಿಟ್ಟನ ಅದನ್ನು ಕೆಡಿಸಬೇಡ ಅಷ್ಟೆ. ಎರಡನೇದ್ದು ಭೂತಯಜ್ಞ. ಭೂತ ಅಂದ್ರೆ ಪಂಚಮಹಾಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶದವಲ್ಲ, ಮಣ್ಣು, ನೀರು, ಗಾಳಿ, ಬೆಳಕ, ಬೈಲ, ಇವು ಪಂಚಭೂತಗಳು ಅಂತ ಕರಿತೀವಿ ನಾವು. ಈ ಮನುಷ್ಯನ ದೇಹ ಐತಲ್ಲ, ಈ ಮನುಷ್ಯನ ದೇಹ ಎದರಿಂದಾಗೈತಿ ಅಂದ್ರೆ ಈ ಪಂಚಭೂತಗಳಿಂದಾಗೈತಿ. ಮಣ್ಣು, ನೀರು, ಗಾಳಿ, ಬೆಳಕ, ಬೈಲ. ಮನುಷ್ಯನ ದೇಹ ಏನೈತೆ ಅಂದ್ರೆ ಇದೊಂದು ಶೇರ್ ಮಾರ್ಕೆಟ್ ಇದು. ಅಂದ್ರೆ ಇವು 5 ಕೂಡಿ ಇನ್ವೆಸ್ಟ್ ಮಾಡ್ಯಾವ ಇದ್ರಾಗ. ನಮ್ಮ ದೇಹ ಅಂದ್ರೆ ಏನೂ ಅಲ್ಲ, ಈ ಪಂಚಭೂತಗಳ ಇನ್ವೆಸ್ಟ್ಮೆಂಟ್, ಒಂದು ಪಾರ್ಟ್ನರ್ಶಿಪ್ ಕಂಪನಿ ಇದು. ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಏನಂತ ಬರೀತಾರೆ, ಪೇಪರ್ನಾಗ ಬರೀತಾರಲ್ಲ, ಪಂಚಭೂತಗಳಲ್ಲಿ ಲೀನವಾದರು ಅಂತ ಕೇಳಿರಿಲ್ಲ. ಪಂಚಭೂತಗಳಲ್ಲಿ ಲೀನವಾದರು ಅಂತ ಇದರ ಅರ್ಥ ಏನು ಅಂದ್ರೆ ಈ ಮಣ್ಣು, ನೀರು, ಬೆಂಕಿ, ಗಾಳಿ, ಬೈಲಿತ್ತಲ್ಲ, ಇವು ಕೂಡಿ ಇನ್ವೆಸ್ಟ್ ಮಾಡಿದ್ರು. ಯಾವಾಗಿದು ಕಂಪ್ನಿ ಸರಿಗೆ ಉಳಿಲಿಲ್ಲಲ್ಲ, ತಮ್ಮ ಪಾರ್ಟ್ ತೊಗೊಂಡ್ಬಿಟ್ರೆ ಅವ್ರು ಅಷ್ಟ. ಮಣ್ಣಿನ ಪಾರ್ಟಿಗೆ, ನೀರಿನ ಪಾರ್ಟಿಗೆ, ಗಾಳಿ ಪಾರ್ಟಿಗೆ ಹೋತು ಅಂದ್ರೆ ಬಾಡಿ ಡಿಸಾಲ್ವ್ ಆತಷ್ಟ, ಕಂಪ್ನಿ ಲಾಸ್ ಆತಂತ. ಅಂದ್ರೆ ದೇಹ ಅಂದ್ರೆ ಇದು ಒಂದು ಪಂಚಭೂತಗಳ ಇನ್ವೆಸ್ಟ್ಮೆಂಟ್ ಐತಿ. ಈ ದೇಹ ಮಣ್ಣು, ನೀರು, ಗಾಳಿ, ಬೆಳಕು, ಬಯಲಿನಿಂದ ಆಗೈತಲ್ಲ. ಯಾಕ ಮನುಷ್ಯ ಈ ನಿಸರ್ಗದ ಬಗ್ಗೆ ಕಾಳಜಿ ಇರಬೇಕು ಅಂದ್ರೆ, ಈ ನಿಸರ್ಗ ಕೆಟ್ಟಿತು ಅಂದ್ರೆ ಮನುಷ್ಯನು ಕೆಡ್ತಾನೆ. ಯಾಕಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಜಗತ್ತು ಈ ಪಂಚಭೂತಗಳಿಂದ ಈ ದೇಹ ಆಗೈತಿ ಅಂದ ಮೇಲೆ ಪಂಚಭೂತಗಳು ಕೆಟ್ಟು ಅಂದ್ರೆ ದೇಹವು ಕೆಡ್ತೈತಿ. ಮಣ್ಣು ಕೆಟ್ಟತು ಮನಸ್ಸು ಕೆಡ್ತೈತಿ, ನೀರು ಕೆಟ್ಟತು ದೇಹ ಕೆಡ್ತೈತಿ, ಅಗ್ನಿ ಕೆಟ್ಟತು ದೇಹ ಕೆಡ್ತೈತಿ, ಗಾಳಿ ಕೆಟ್ಟತು ದೇಹ ಕೆಡ್ತೈತಿ. ಅಂದ್ರೆ ಇಲ್ಲಿ ಹೊರಗೆ ಏನೇನು ಕೆಡ್ತೈತಿ ಅದು ಕೆಟ್ಟಗೊಂತ ಹೋದಂಗೆ ಮನುಷ್ಯನ ದೇಹ ಮನಸ್ಸುಗಳು ಕೆಡ್ತಾವ. ಅದಕ್ಕೆ ಭೂತ ಋಣ ತೀರಿಸುವುದು ಅಂದ್ರೆ ಇವೇನದವಲ್ಲ ಇವುಗಳನ್ನು ಕೆಡಿಸಬಾರ್ದು. ಮನುಷ್ಯ ಎಷ್ಟು ದೇವರು ಸ್ವಚ್ಛ ಕೊಟ್ಟಾನ, ಮಣ್ಣು ಕೊಟ್ಟಾನ, ಎಷ್ಟು ಅದ್ಭುತವಾದಂಥ ಮಣ್ಣು ಅದು. ಮಣ್ಣಿನೊಳಗೆ ಎಷ್ಟು ಶಕ್ತಿ ಇಟ್ಟಾನ ದೇವರು. ನೀವು ಸುಮ್ಮನೆ ಒಂದು ಸಣ್ಣ ಸಸಿ, ಒಂದು ಮಾವಿನ ಸಸಿ ಬೆಳಿತೈತಿ. ಆ ಸಸಿ ಬಂದಿದ್ದು ಎಲ್ಲಿಂದ ಬಂದೈತಿ ಹೇಳ್ರಿ? ಮಣ್ಣಿನಿಂದ ಬಂದೈತಿ. ಅದು ಗಿಡ ಆಗಿದ್ದು ಮಣ್ಣ, ಮತ್ತು ಎಲಿಯಾಗಿದ್ದು ಮಣ್ಣೆ, ಹೂವಾಗಿದ್ದು ಮಣ್ಣೆ, ಮುಂದೆ ಹಣ್ಣಾಗಿದ್ದು ಮಣ್ಣೆ. ಅಂದ್ರೆ ಸಸಿ ಬಂದಿದ್ದು ಹಣ್ಣಿನಿಂದನೇ, ಹಣ್ಣೆ, ಗಿಡವೂ ಹಣ್ಣೆ, ಎಲೆಯೂ ಹಣ್ಣೆ, ಹೂವು ಹಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದು ಈ ಭೂಮಿ ತಾಯಿಯ ವೈಶಿಷ್ಟ್ಯ. ಇದು ಮಣ್ಣಿನ ಗುಣವೇ ಹಣ್ಣಿನೊಳಗೆ ಬಂದೈತೆ. ಹಣ್ಣು ತಿಂದ್ರೆ ಏನರ ಮಣ್ಣು ತಿಂದಂಗೆ ಆಗೈತೆ ನಮಗೆ? ಇಲ್ಲ. ಆದರೆ ಮಣ್ಣು ಬಿಟ್ಟರೆ ಹಣ್ಣು ಬರುವುದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಇದು ಅದಕ್ಕೆ ಮಣ್ಣು ಕೆಡಿಸಬಾರದು. ಮಣ್ಣು ಕೆಡಿಸಿದ್ರೆ ಮನಸ್ಸು ಕೆಡುತ್ತದೆ. ನೀರು ಕೆಡಿಸಬಾರದು. ಯಾಕಂದ್ರೆ ನೀರು ಎಷ್ಟು ಮುಖ್ಯ ಜನರಿಗೆ. ನೀರು ಅದ್ರ ಹೆಸರು ಅಷ್ಟು ಚಂದ ಐತಿ. ನೀ ಇರ್ಬೇಕಾದ್ರೆ ನೀರು ಬೇಕಷ್ಟೇ, ಅದಕ್ಕೆ ನೀರು ಅಂತ ಕರೆದ್ರೆ. ಅದಕ್ಕೆ ನೀ ಇರ್ಬೇಕಾದ್ರೆ ನೀರು ಬೇಕು. ಅದರ ಉಪಯೋಗ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಗಾಳಿ ಕೆಡಿಸಬಾರ್ದು ಅಂದರೆ ಗಿಡ ಹಚ್ಚಬೇಕು. ಮರ ಅಂದ್ರೆ ಅದೊಂದು ದೇವನಿತ್ತ ವರ. ನಾವೆಲ್ಲ ದೇವರಿಗೆ ಲಕ್ಷ ದೀಪೋತ್ಸವ ಮಾಡ್ತೀವಿ.
ಲಕ್ಷ ದೀಪೋತ್ಸವ ದೀಪ ಹಚ್ತೀವಿ. ಮನುಷ್ಯ ಈ ಪ್ರಕೃತಿ ಸಾಕ್ಷಾತ್ಕಾರ ಆಗಬೇಕಾದ್ರೆ ನೀವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಮಾಡಿರಿ, ಪ್ರಶ್ನೆ ಇಲ್ಲ. ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ಗಿಡಗಳನ್ನೇ ಹಚ್ಚಬೇಕಂದಾಗ ಪ್ರಕೃತಿ ಮಾತೆಯ ಸಾಕ್ಷಾತ್ಕಾರ ಆಗ್ತೈತಿ. ಗಿಡಗಳನ್ನು ಹಚ್ಬೇಕು. ನಮ್ಮದು ಹಂಗೆ ಇರೋದಿಲ್ಲ. ಇದ್ರ ದಿವಸ ಪರಿಸರ ದಿನಾಚರಣೆಯ ದಿವಸ ಒಂದು ಗಿಡ, ನಮ್ಮದೊಂದು ಫೋಟೋ ಹೋದ ಮೇಲೆ ಗಿಡದ ಕಡೆ ಹೊಳ್ಳಿ ನೋಡೋದಿಲ್ಲ ನಾವು. ನಮ್ಮ ಪರಿಸರ ದಿನಾಚರಣೆಗಳಿವೆಲ್ಲ. ಗಿಡ ಹಚ್ಚಬೇಕು, ನೀರ ಸಂರಕ್ಷಣೆ ಮಾಡಬೇಕು, ಭೂಮಿ ಸಂರಕ್ಷಣೆ ಮಾಡಬೇಕು. ಇವೆಲ್ಲ ಸಂರಕ್ಷಣೆ ಮಾಡೋದು ಮನುಷ್ಯ. ಭೂತಯಜ್ಞ ಅಂದರೆ ಈ ಪಂಚಭೂತಗಳನ್ನು ಕೆಡಿಸದಂತೆ ಬದುಕುವುದು. ಮೂರನೇದ್ದು ಋಷಿ ಋಣ. ಋಷಿಗಳು ಅಂದರೆ ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು. ಇವರೆಲ್ಲ ಏನದಾರಲ್ಲ, ಇವರು ಕೃಪಾ ಎಷ್ಟೈತಿ ಹೇಳಿ. ಎಷ್ಟು ದೊಡ್ಡವರು ಜ್ಞಾನಿಗಳು, ಸಂತರು, ಶರಣರು. ಇಷ್ಟೆಲ್ಲ ಈ ಬೆಳಕು ಕಂಡು ಹಿಡಿಬೇಕಾದ್ರೆ, ಬೆಳಕು ಕಂಡು ಹಿಡಿದ ವಿಜ್ಞಾನಿ ಕತ್ತಲೆಯ ಕೋಣೆಯಲ್ಲಿ ಕುಂತು ಬೆಳಕನ್ನು ಕಂಡು ಹಿಡಿದ ಅವನ ತ್ಯಾಗ ಎಷ್ಟು ದೊಡ್ಡದೈತಿ. ಎಷ್ಟು ಜನ ವಿಜ್ಞಾನಿಗಳು, ಎಷ್ಟು ಜನ ತತ್ವಜ್ಞಾನಿಗಳು, ಎಷ್ಟು ಜನ ಶರಣರು, ಸಂತರು ನಮಗಾಗಿ ಎಷ್ಟು ದೊಡ್ಡ ಜ್ಞಾನ ಸಂಪತ್ತನ್ನು ಬಿಟ್ಟು ಹೋಗ್ಯಾರಲ್ಲ, ಅವರು ಋಣ ತೀರಿಸ್ಬೇಕಲ್ಲ ನಾವು. ಋಣ ಹೆಂಗೆ ತೀರಿಸೋದು ಅಂದರೆ ಎರಡು ಕೆಲಸ ಮಾಡಬೇಕು. ಏನು ಅಂದ್ರೆ, ಅವ್ರು ಏನು ಹೇಳ್ಯಾರ ಕೇಳಬೇಕು, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಂ ನ ಪ್ರಮದಿತವ್ಯಂ. ಕೇಳಬೇಕು, ಕೇಳಿದ್ದನ್ನು ಹೇಳಬೇಕು. ದೊಡ್ಡವರು, ಜ್ಞಾನಿಗಳು, ಸತ್ಪುರುಷರು ಏನು ಹೇಳ್ಯಾರಲ್ಲ ಅದನ್ನು ಕೇಳೋದು, ಕೇಳಿದ್ದನ್ನು ಹೇಳೋದು. ಇವೆರಡೂ ಕೆಲಸ ಮಾಡಬೇಕು ಮನುಷ್ಯ. ಕೇಳೋದು, ಹೇಳೋದು. ಈಗ ನಾವೆಲ್ಲ ಸಿದ್ದೇಶ್ವರಪ್ಪರು ನುಡಿನಮನ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಊರಾಗ ಮಾಡ್ಯಾರಿಲ್ಲ ಸಿದ್ದೇಶ್ವರಪ್ಪಗಳ ನುಡಿನಮನ ಕಾರ್ಯಕ್ರಮ. ನೀವು ಸುಮ್ಮನೆ ವಿಚಾರ ಮಾಡಿರಿ, ಯಾವ ಇಡೀ ಜಗತ್ತು, ಯಾವ ಪುಣ್ಯ ಪುರುಷ ಸುಮ್ಮನೆ ಒಂದು ಶಬ್ದ ಮಾತಾಡಿದ್ರೆ ಅವನ ಶಬ್ದಕ್ಕಾಗಿ ಜಗತ್ತೇ ಮೌನ ಆಗ್ತಿತ್ತೋ, ಅಂಥ ಪುಣ್ಯ ಪುರುಷನಿಗೆ ನಮ್ಮ ನುಡಿನಮನ ನಾವೇನು ಮಾತಾಡೋದು ಅವ್ರ ಬಗ್ಗೆ. ಅದಕ್ಕೆ ಸಿದ್ದೇಶ್ವರಪ್ಪಗಳಂಥವರಿಗೆ, ಮಹಾತ್ಮರಿಗೆ ನಮನ ಸಲ್ಲಿಸಬೇಕಾಗಿದ್ದು ನುಡಿಯಿಂದಲ್ಲ. ಯಾಕಂದ್ರೆ ಅವರು ಆಯುಷ್ಯ ಪೂರ್ತಿ ನುಡಿದೇ ಹೋಗ್ಯಾರ. ನಮನ ಸಲ್ಲಿಸುವುದು ನುಡಿಯಿಂದಲ್ಲ, ನಮ್ಮ ನಡೆಯಿಂದ ನಮನ ಸಲ್ಲಿಸಬೇಕಿದ್ದು ನುಡಿನಮನ. ನುಡಿನಮನ ಮಾಡಿದ್ದು ಮುಗಿತು, ನಡೆನಮನಗಳು ಬೇಕು. ನಮ್ಮ ಬರೇ ನುಡಿನಮನಗಳು ಯಾವಾಗ ಮುಗಿಯವು? ಮಾತಾಡಿ ಮಾತಾಡಿ ಮುಗಿಸೋರು ಯಾವಾಗ? ನಡೆ ಯಾವಾಗ? ಅದಕ್ಕೆ ಕಲಿಯುವುದು ಏನು ಅಂದರೆ, ಒಬ್ಬ ಜ್ಞಾನಿ, ಸಂತ, ಋಷಿಗಳ ಋಣ ನಮಗೆ ಭಾಳ ಐತೆಲ್ಲ. ಜ್ಞಾನ ಕೊಟ್ಟಾರ, ಅದನ್ನು ತೀರಿಸಬೇಕಾಗಿತ್ತಂದ್ರೆ ಅದನ್ನು ಕೇಳುವುದು, ಹೇಳುವುದು. 12ನೆಯ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿದ್ದೇನು ಹೇಳಿ? ಇದನ್ನೇ ಹೋದಲ್ಲ ಅವ್ರು ಮಾಡಿದ್ದು. ಎಂಥಿಂಥ ಸಣ್ಣ ಸಣ್ಣ ಸಾಮಾನ್ಯ ಮನುಷ್ಯನನ್ನು ಕರ್ಕೊಂಡು ಬಂದು ಅವರಿಗೆ ಜ್ಞಾನದ ದೀಪಗಳನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನೂ ಸಾಲಿ ಕಲೀಲಾರ್ದವ್ರಿಗೆ ಕರ್ಕೊಂಬಂದರು. ಒಬ್ಬರು ಬಾಚಿ ಕಾಯಕದ ಬಸವಯ್ಯಗಳು ಅಂತಿದ್ರು. ಅವರು ಬಡಿಗೆತನ ಮಾಡ್ತಿದ್ರು. ಅವ್ರ ಹೆಣ್ಮಕ್ಳ ಹೆಸರು ಕಾಳವ್ಯ ಅಂತ. ಆ ಹೆಣ್ಮಗಳಿಗೆ ಸಾಲಿನ ಬರ್ತಿದ್ದಿಲ್ಲ, ಏನೂ ಬರ್ಯಾಕೆ ಬರ್ತಿದ್ದಿಲ್ಲ, ಓದಕ್ಕೆ ಬರ್ತಿದ್ದಿಲ್ಲ. ಎಲ್ಲರೂ ಅನುಭವ ಮಂಟಪಕ್ಕೆ ಹೋಗ್ತಿದ್ರಲ್ಲ. ನನಗೂ ಒಂದು ವಚನ ಬರಿಬೇಕು ಅನ್ನಿಸ್ತು. ಆದರೆ ಏನು ಬರಿಬೇಕಂತ ಗೊತ್ತಿಲ್ಲಕ್ಕೆ. ಪಾಪ ಬರಿಬೇಕಂತಾರ ಅಪೇಕ್ಷೆ. ಎಲ್ಲರೂ ವಚನ ಬರೆದಾರೆ, ನಾನು ಒಂದು ವಚನ ಬರಿಬೇಕು. ಹೋಗಿ ಕುಂತಲು, ಅನುಭವ ಮಂಟಪದಾಗ ಕುಂತಲು, ಏನೂ ಬರಲಿಲ್ಲ ಆಕೆಗೆ, ಹೊಳಿಲಿಲ್ಲ. ಅವ್ರ ಯಜಮಾನ ಬಡಿಗೆತನ ಮಾಡ್ತಿದ್ನಲ್ಲ, ಅವ್ರ ಮನ್ಯಾಗ ಒಂದು ಹುಡುಗ ಬಡಿಗೆತನ ಮಾಡ್ತಿತ್ತು, ಕೆಲಸ ಕಲಿತಿತ್ತು. ಆ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಆ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು. ಬಾಚಿ ಇತ್ತಲ್ಲ, ಬಾಚಿ ಕಾಲಿನ ಕಡೆ ಬಂತು, ಏಟು ಬಿತ್ತು ಬಾಚಿ, ಕಾಲಿಗೆ ಬಂದು ಬಡಿತ್ತು. ಅದನ್ನು ನೋಡೋದು ಕೂಡಲೇ ಒಂದು ಲೈನ್ ಬರೆದ್ಲು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದ್ಬಿಟ್ಲು ವಚನ ಅಲ್ಲೇ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಮತ್ತು ಮಧ್ಯಾಹ್ನ ಆಯ್ತು, ಮನ್ಯಾಗ ಕುಂತಿದ್ಲು. ಮನೆ ಮಗ್ಗಲ್ದ ಹೆಣ್ಮಗಳು ಗಂಡನ ಕೂಡ ಜಗಳ ಆಡಕತ್ತಿದ್ಲು, ಬಾಯಿ ಬಿಡಕತ್ತಿದ್ಲು. ಗಲ್ ಗಲ್ ಅಂತಾರಿಲ್ಲ, ಗಲ್ ಗಲ್ ಬಾಯಿ ಬಿಡಿ. ಏನು ಶಬ್ದ ಕನ್ನಡದಾಗ ಯಾವ ಡಿಕ್ಷನರಿಗೂ ಇಲ್ಲಿವು, ತಾಯಂದಿರ ಬಾಯಾಗ ಸಿಗ್ತಾವೆ. ಕನ್ನಡ ಡಿಕ್ಷನರಿಗಂತೂ ಇಲ್ಲಿವು. ಗಲ್ 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 ಬಾಯಿ ಬಡದ್ಲು ಎಮ್ಮ. ಇಷ್ಟು ಬಡ್ದಿದ್ದಕ್ಕೆ ಅವ್ರ ಯಜಮಾನ ಅದು ಎಲ್ಲಿತ್ತನ್ನು ಸಿಟ್ಟು ಜೋರಾಗೆ ಕಪ್ಪಾಳಕ್ಕೆ ಹೊಡೆದ 4 ಕಲ್ಲ ಉದುರಿ ಬಿಟ್ಟವು.
ಇದನ್ನ ನೋಡಿದ್ಲಲ್ಲ, ಅಲ್ಲೊಂದು ಲೈನ್ ಬರೆದು ಬಿಟ್ಲಕ್ಕೆ, ಮಾತು ತಪ್ಪಿ ನುಡಿಯಲು ದವಡೆಗೆ ಮೂಲ ಅಂತ ಮತ್ತೊಂದು ಲೈನ್ ಬರೆದು ಬಿಟ್ಲಕ್ಕೆ. ಮತ್ತು ಸಾಯಂಕಾಲ ಮನೆಗೆ ಕಟ್ಟಿಗೆ ಕುಂತಿದ್ಲ, ಒಬ್ಬ ಹುಡುಗ ಹೊಂಟಿದ್ದ, ರೋಡ್ ಸೈಡ್ ರೋಮಿಯೋ ಅಂತಾರೆ ಅವ್ರಿಗೆ. ಅಂದ್ರೆ ಸಾಯಂಕಾಲ ಆದ ಕೂಡಲೇ ಅವ್ರಿಗೆ ಜೋಲಿ ಹೊಡ್ಕೊತ ಹೋಗ್ಬೇಕು ಅವ್ರು ಒಟ್ಟು ಊರಾಗ. ಅವ ಜೋಲಿ ಹೊಡ್ಕೊಂತ, ದೊಡ್ಡ ಗಟಾರ, ಜೋಲಿ ಹೊಡ್ಕೊಂತ ಹೊಂಟಿದ್ದ, ಇನ್ನೇನವ ಬೀಳ್ತಾನ ಅನ್ನೋದ್ರಾಗ ಮಗ್ಲೊಬ್ಬ ಹುಡುಗಿದ್ನಲ್ಲ, ಇವ ಬೀಳ್ತಾನ ಬಾ ಅಂತ ಹಿಡ್ಯಕ್ಕೆ ಹೋದ, ಇವನ್ ತೋಂಡ ಗಟಾರದಾಗ ಬಿದ್ದವ. ಇದನ್ನ ನೋಡಿ ಒಂದು ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂತ ವಚನನ ಬರೆದ್ಬಿಟ್ಲು ಒಂದಕ್ಕೆ. ನೋಡಿ, ಬಸವಣ್ಣವರು ಎಂಥಿಂಥವ್ರ ಬಾಯಾಗ ಏನೂ ಸಾಮಾನ್ಯರ ಬಾಯೊಳಗೆ ನುಡಿಸಿದ್ರಲ್ಲ ಮಾತ. ಒಬ್ಬ ಗುರು ಇದರ ಅರ್ಥ ಏನು ಅಂದ್ರೆ, ಕೈ ಹಿಡಿದು ಭವಿಷ್ಯ ಹೇಳುವವರು ಗುರುಗಳಲ್ಲ, ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರೆ ಅನ್ನೋದಕ್ಕೆ ಬಸವಣ್ಣ ಒಂದು ಉದಾಹರಣೆ. ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರೆ. ಸಾಮಾನ್ಯರನ್ನು ಹೆಂಗೆ ಗುರುವಾಗಿ ಮಾಡಿಬಿಟ್ಟ ಗುರುವಿನ ಋಣ ತೀರಿಸ್ಲಿಕ್ಕೆ ಆಗ್ತೈತೇನು ಹೇಳಿ. ನಮಗೆ ಶಾಲ್ಯಾಗ ಗುರುಗಳು ಹುಡುಗರಿಗೆ ಕರ್ಕೊಂಡು ಒಂದು ಟ್ರಿಪ್ಪಿಗೆ ಹೋಗಿದ್ರಂತ. ದೇವಸ್ಥಾನಕ್ಕೆ ಹೋದರು. ಹೋಗಿ ಹುಡುಗರೆಲ್ಲ ನಮಸ್ಕಾರ ಮಾಡಿ ಬರ್ತಿದ್ರು. ಒಂದು ಹುಡುಗ ಕೇಳಿದ್ರಂತ, ಸರ್ ಏನು ಬೇಡ್ಕೊಂಬಂದೇವು, ದೇವರಿಗೆ ಬೇಡ್ದೆಲ್ಲ. ಏನಿಲ್ಲ ಸರ, ಸಿನಿಮಾಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಇವತ್ತು, ಅದಕ್ಕೆ ನಮ್ಮಪ್ಪ ರೊಕ್ಕ ಕೊಡ್ಬೇಕಂತ ಬೇಡ್ಕೊಂಬಂದೇನಿ ಅಂತ. ಅವ್ರು ಸರ್ ಅಂದರು, ಹಾಗೆಲ್ಲ ಬೇಡ್ಕೋಬಾರ್ದಪ್ಪ ಅಂತ. ಅವ್ರು ಸರ್ ನಮಸ್ಕಾರ ಮಾಡಿ ಬಂದರು. ನೀವೇನು ಬೇಡ್ಕೊಂಡ್ರಿ ಸರ್? ವಿದ್ಯಾ ಬುದ್ಧಿ ಕೊಡು ಅಂತ ಬೇಡ್ಕೋಬೇಕಪ್ಪ ದೇವ್ರಿಗಂತ. ಅದೇ ರೀ ಸರ್, ಯಾರ್ಯಾರ ಹತ್ರ ಏನೇನಿಲ್ಲ ಅದನ್ನು ಬೇಡ್ಕೊತಾರೆ ಅವ್ರು. ಯಾರ್ಯಾರ ಹತ್ರ ನಮ್ಮ ಹತ್ರ ರೊಕ್ಕ ಇಲ್ರಿ, ನಾವು ಅದನ್ನು ಬೇಡ್ಕೊಂಡ್ವಿ, ನಿಮ್ಮ ಹತ್ರ ಏನಿಲ್ಲ ಅದನ್ನು ನೀವು ನಮ್ಮ ಋಣ ಬೇರೆ. ಆದರೆ ಬಸವಾದಿ ಶರಣರು ಕಟ್ಟಿದ್ದು ಋಷಿ ಋಣ ತೀರಿಸಬೇಕಾದ್ರೆ ನೆನಪಿಡುವುದೇನು? ನಮನ ಸಲ್ಲಿಸುವುದು ನುಡಿಯಿಂದಲ್ಲ, ನಮ್ಮ ನಡೆಯಿಂದ ನಮನ ಸಲ್ಲಿಸಬೇಕಿದು ನುಡಿ. ನಮನ ದೇವನ ಋಣ, ಭೂತ ಋಣ, ಋಷಿ ಋಣ, ತಂದೆ ತಾಯಿ ಋಣ ತೀರಿಸ್ಬೇಕು. ಪಿತೃ ಋಣ ಅಂತಾರೆ. ಯಾಕೆ ಪಿತೃ ಋಣ ತೀರಿಸ್ಬೇಕು ಅಂದ್ರೆ, ನೀವು ನೋಡಿ, ನಮ್ಮ ತಾಯಿ ಇರ್ತಾಳೆ. ತಂದೆ ತಾಯಿಯ ಬದುಕು ಹೆಂಗಿರ್ತೈತಿ ಅಂದ್ರೆ, ಈಗ ಅವು ಇರ್ತಾಳೆ, ಮನ್ಯಾಗ ಯಾರೂ ಇರೋದಿಲ್ಲ, ತನ್ನ ಮಗನ ತಾನ ಹಾಲು ಕುಡಿಸುವಾಗ ತನ್ನ ಸೆರಗ ತಾನ ಮುಚ್ಚಾಳೆ, ಯಾರೂ ಇಲ್ಲ ಮನ್ಯಾಗ, ತಾನೊಬ್ಬಕ್ಕನೇ ಅದಾಳ. ಆದರೂ ತನ್ನ ಮಗನಿಗೆ ಹಾಲು ಕುಡಿಸುವಾಗ ಸೆರಗು ಹಚ್ಚಿ ಕುಡಿಸ್ತಾಳೆ. ಯಾಕಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಆಗಬಾರ್ದು ಅನ್ನೋದು ತಾಯಿಯ ಕಳ್ಳ ಇದು. ಅಪ್ಪ ಅವ ಏನು ಸಾಲಿ ಕಲ್ತಾವಲ್ಲ, ಒಂದು ಹರಕ್ಕೆ ದೋತ್ರ, ಒಂದು ಹರಕ್ಕೆ ಅಂಗಿ ಹಾಕ್ಕೊಂಡು ಮಗನ ಜಾತ್ರೆಗೆ ತೋರ್ಸಕ್ಕೆ ಹೋಗ್ಯಾನಲ್ಲ. ಭಾಳ ಗದ್ದಲಿದ್ದಾಗ ಅಪ್ಪ ದೇವ್ರು ನೋಡಕ್ಕೆ ಕ್ಯೂ ಇತ್ತು, ಲೈನ್. ಅಪ್ಪ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡು, ಮಗ ನಾನು ದೇವ್ರು ನೋಡ್ಲಿಕ್ಕಾಗಿಲ್ಲ, ನೀ ನೋಡೋ, ನಿನ್ನ ಕಣ್ಣೊಳಗೆ ನಾನು ದೇವ್ರು ನೋಡ್ತೀನಿ ಅಂತ ಅಪ್ಪ ತೋರಿಸಿಲ್ಲೇನು? ತನಗೆ ಕಾಣದ ಪ್ರಪಂಚವನ್ನು ಮಗನಿಗೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಪ್ಪ ತೋರ್ಸ್ಯಾನ. ಅದಕ್ಕೆ ಈ ಭೂಮಿಯ ಮೇಲಿನ 2 ಪವಿತ್ರ ಸ್ಥಳಗಳು ಯಾವಾದರೂ ಇದ್ರೆ ಅದು ಅಮ್ಮನ ಮಡಿಲ, ಅಪ್ಪನ ಹೆಗಲ. ಇದಕ್ಕಿಂತ ಪವಿತ್ರ ಸ್ಥಳಗಳೇ ಇಲ್ಲ ಭೂಮಿ ಮೇಲೆ. ಅವ್ರ ಋಣ ತೀರಿಸಬೇಕಲ್ಲ ಮನುಷ್ಯ. ತಂದೆ ತಾಯಿ ಋಣ ತೀರಿಸೋದಂದ್ರೆ ಇಷ್ಟೇ, ಭಾಳ ಏನಿಲ್ಲ. ಮಕ್ಕಳಾದವರು ಇದನ್ನು ಪಾಲಿಸ್ಬೇಕು. ಏನು ಅಂದ್ರೆ, ಎಂದೂ ನಮ್ಮ ತಂದೆ ತಾಯಿ ನನ್ನ ಸಲುವಾಗಿ ಕಣ್ಣೀರು ಹಾಕಬಾರ್ದು, ಇದನ್ನು ಪಾಲಿಸ್ಬೇಕು. ನನ್ನ ಸಲುವಾಗಿ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಇನ್ನೊಬ್ಬರ ಮನೆ ಮುಂದೆ ಕೈ ಮುಕ್ಕೊಂಡು ನಿಂದಿರಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಊರಾಗ ತಲೆ ತಗ್ಗಿಸಿ ನಡಿಬಾರ್ದು. ನನ್ನ ಸಲುವಾಗಿ ನಮ್ಮಪ್ಪ ತಲೆ ಎತ್ತಿ ನಡೆಯಕತ್ತ ಅಂದ್ರೆ ನಾನು ಮಗನಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅಷ್ಟೆ. ಒಬ್ಬ ಮಗನ ಸಾರ್ಥಕತೆ ಎಲ್ಲಿ ಅಂದ್ರೆ, ಅಪ್ಪನ ಆಸ್ತಿ ಕೇಳೋದಲ್ಲ, ಅಪ್ಪನ ಆಸ್ತಿಗೆ ಹಕ್ಕುದಾರರಾದವ್ರ ಮಕ್ಕಳಲ್ಲ, ಅಪ್ಪನ ಆದರ್ಶಕ್ಕೆ ಹಕ್ಕುದಾರರಾಗಬೇಕು, ಅವ್ರು ನಿಜವಾದ ಮಕ್ಕಳಾಗ್ತಾರೆ. ತಂದೆ ತಾಯಿ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಗಂಡ ಹೆಂಡತಿ ಇದ್ದರು, ಒಂದು ಮಗು ಇತ್ತು. ಹೆಂಡತಿ ಜಗಳ ಆಡಿ ಊರಿಗೆ ಹೋದ್ಲು, ತವ್ರ ಮನೆಗೆ ಹೋದ್ಲು. ಎದಕ್ಕೆ ಜಗಳ ಆತಂದ್ರೆ, ಅವ್ರಿಗೆ ಅವ್ರ ಅತ್ತಿಗೆ ಹೊಂದಿಕ್ಕೆ ಆಗಲಿಲ್ಲ. ಯಾವ ಮನೆಯಾಗ ಎಲ್ಲರ ಮನೆಯಾಗೂ ಇದ ಪುರಾಣ ಐತಿ. ಅವು
ಈಗೇನು ಕನ್ಯಾವರ ನೋಡಕ್ಕೆ ಹೋಗ್ತಾರಲ್ಲ, ಹುಡುಗ ಹುಡುಗಿದ ಕುಂಡ್ಲಿ ಏನಿಲ್ಲ, ಅತ್ತಿ ಸೊಸಿದ ಕುಂಡ್ಲಿ ಕೂಡಿದ್ರೆ ಮಾಡಿಬಿಡ್ಬೇಕಷ್ಟ ಮದುವೆ. ಯಾಕಂದ್ರೆ ಅವರಿಬ್ಬರು ಕೂಡಿಬಿಟ್ರೆ ಇವ್ರದ್ದೇನು ಕಿರಿಕಿರಿನೇ ಇರೋದಿಲ್ಲ. ಏನು ಅದಕ್ಕೆ ಜಗಳ ಆಡಿ ತವ್ರ ಮನೆಗೆ ಹೋದ್ಲು. ತವ್ರ ಮನೆಗೆ ಹೋಗಿಂದ ಹುಡುಗ ಫೋನ್ ಹಚ್ತು, ಬಾ ಮತ್ತು ಮನೆಗೆ ಅಂತ. ಮಗ ಒಂದೈತೆಲ್ಲ, ಇಲ್ಲ ನಾ ಬರೋದಿಲ್ಲ, ನಿಮ್ಮ ಅವ್ವನ ಹೊರಗಿಟ್ರೆ ಬರ್ತೀನಿ ನಾನು. ಅವಾಗ ಹುಡುಗಂದ, ಇಲ್ಲ ನಮ್ಮ ಅವ್ವನ ಹೊರಗಿಡೋಕ್ಕಾಗೋದಿಲ್ಲ ನನಗೆ. ಅವಾಗ ಆಕೆ ಹುಡುಗಂದ್ಲು, ಹಂಗಿದ್ರೆ ನನ್ನ ಮೇಲೆ ಏನು ಪ್ರೀತಿ ಇಲ್ಲ, ನಿಮ್ಮ ಅವ್ವನ ಮೇಲೆ ಪ್ರೀತಿ ಇದೆ ನೀನು ಅಂತ. ಇಲ್ಲ ಹಾಗೇನಿಲ್ಲ, ಇಬ್ಬರ ಮೇಲೂ ಪ್ರೀತಿ ಇದ್ದೀನಿ, ಆದ್ರೆ ನಮ್ಮ ತಾಯಿಗೆ ಹೊರಗಿಟ್ಟು ನಾನು ಬದುಕೋಕ್ಕಾಗೋದಿಲ್ಲ. ಅವಾಗ ಹೆಣ್ಮಗಳಂದ್ರೆ, ಇಲ್ಲ ಮತ್ತು ಹಂಗಿದ್ರೆ ಹೆಂಡತಿ ಅಂದ್ಲು, ನಿಮ್ಮ ಅವ್ವನ ಮೇಲೆ ಭಾಳ ಪ್ರೀತಿ ಇದ್ದಂಗದೆ ನೀನು, ಅದಕ್ಕೆ ಬಿಟ್ಟಿರಂಗಿಲ್ಲ ಅಂತೆ ನೀನು. ಹಾಗಿಲ್ಲ, ನಮ್ಮ ಅವ್ವನ ಹೊರಗಿಟ್ಟು ನಾ ಯಾಕೆ ಬದುಕಂಗಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಇರೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಮುಂದೆ ನನ್ನ ಮಗ ದೊಡ್ಡವಾದ ಮೇಲೆ ಅವನ ಹೆಂಡತಿ ಮಾತು ಕೇಳಿ ತನ್ನ ತಾಯಿನ ಹೊರಗಿಟ್ಟು ಬದುಕಬಾರ್ದು, ಅದಕ್ಕೆ ನನ್ನ ಮಗನಿಗೆ ಪಾಠ ಇದು ಅಂತ. ನನ್ನ ಮಗನಿಗೆ ಪಾಠ ಕಲ್ಸಕತ್ತೀನಿ. ಅತ್ತಿ ಶ್ರೇಷ್ಠ ಹೆಂಡತಿ ಕನಿಷ್ಠ ಅಂತಿಲ್ಲ, ಹೆಂಡತಿ ಶ್ರೇಷ್ಠ ಅವ್ವ ಕನಿಷ್ಠ ಅಂತಿಲ್ಲ. ಇಬ್ಬರೂ ತಾಯಂದಿರೇ, ಒಂದು ನನ್ನ ತಾಯಿ, ಒಂದು ನನ್ನ ಮಗನ ತಾಯಿ ಅಷ್ಟೆ. ನಮ್ಮವ್ವ ಹೊಳಿ, ನೀನು ಒಂದು ಸಣ್ಣ ಹಳ್ಳ. ಇದ್ರಾಗ ಯಾವುದೂ ಹೆಚ್ಚು ಕಡಿಮೆ ಅಂತಿಲ್ಲ. ನಮ್ಮವ್ವ ಇವತ್ತು ಹೊಳಿ ಆಗ್ಯಾಳ, ಮುಂದೊಂದು ದಿವಸ ನೀನು ಹೊಳಿ ಆಗ್ತಿ, ಅತ್ತಿ ಆಗೋವಕ್ಕಿನ ಇಲ್ಲಿ ಯಾರೂ ಹೆಚ್ಚಿಲ್ಲ ಕನಿಷ್ಠ ಇಲ್ಲ, ಇಬ್ಬರೂ ಕೂಡಿ ಬದುಕುವುದೈತೆ ಅಷ್ಟೇ ಇಲ್ಲಿ ಅಂತ. ಯಾರನ್ನು ಬಿಟ್ಟು ಇವ್ರದ್ದು ಹೇಳಿ, ಅವರು ಋಣ ತೀರಿಸ್ಬೇಕಲ್ಲ. ತಂದೆ ತಾಯಿಗಳನ್ನು ಸೇವಾ ಮಾಡೋದು, ಅವ್ರ ಋಣನೂ ತೀರಿಸ್ಬೇಕಾಗ್ತೈತೆ. ಯಾಕಂದ್ರೆ ಈ ಪ್ರಪಂಚ ನಮಗೆ ಪರಿಚಯ ಆಗಿದ್ದ ಅವರಿಂದ. ಕೊನೆಯದು ಅತಿಥಿಗಳ ಋಣ ತೀರಿಸ್ಬೇಕು ಮನುಷ್ಯ. ಅತಿಥಿಗಳ ಋಣ, ಅತಿಥಿಗಳ ಋಣ ಅಂದ್ರೆ ನಾವೆಲ್ಲರೂ ಈ ಪ್ರಪಂಚಕ್ಕೆ ಅತಿಥಿಗಳಲ್ಲ. ನೀವು ನಮಗೆ ಅತಿಥಿಗಳು, ನಾವು ನಿಮಗೆ ಅತಿಥಿಗಳು. ಇದು ಅತಿಥಿ ಅಭ್ಯಾಗತರ ನಾಡಿದು ಈ ಜಗತ್ತು. ನಾವೆಲ್ಲರೂ 4 ದಿನದ ಅತಿಥಿಗಳು ಈ ಜಗತ್ತಿಗೆ. ಎಲ್ಲರೂ ಅತಿಥಿಗಳಾಗೇ ಬಂದೀವಿ, ಇಲ್ಲಿ ಯಾರು ಖಾಯಂ ಇರಕ್ಕೆ ಬಂದಿವೇನು. ಅತಿಥಿಗಳಂದ್ರೆ ಏನು? ಮನ್ಯಾಗ ಯಾರು ಖಾಯಂ ಇರೋದಿಲ್ಲ ಅವ್ರ ಅತಿಥಿಗಳು. ಯಾರ ತಿಥಿ ಮಿತಿ ನೋಡ್ಲಾರ್ದಂಗೆ ಬಂದು ಟೆಂಟ್ ಹಾಕ್ತಾರಲ್ಲ ಅವರಿಗೆ ಅತಿಥಿಗಳನ್ನು. ಅತಿಥಿಗಳಷ್ಟೇ. ನೀವು ನಮಗೆ ಅತಿಥಿಗಳು, ನಾವು ನಿಮಗೆ ಅತಿಥಿಗಳು. ಇದು ಅತಿಥಿ ಅಭ್ಯಾಗತರ ನಾಡು ಈ ಜಗತ್ತು. ಇಲ್ಲಿ ಬದುಕೋದಕ್ಕೆ ಹೆಂಗೆ ಸಾಧ್ಯ ಐತಿ ಅಂದ್ರೆ, ಒಬ್ಬರನ್ನೊಬ್ಬರು, ನಮಗೆ ಎಷ್ಟೋ ಜನ ಸ್ನೇಹಿತರು, ಎಷ್ಟು ಕಷ್ಟ ಕಾಲದಾಗ ನಮ್ಮ ಕೈ ಹಿಡಿದ ಸ್ನೇಹಿತರದಾರ, ಮತ್ತು ನಮ್ಮ ನೆರೆಹೊರೆಯವರದಾರ, ನಮಗೆ ಪ್ರೀತಿ ಪಾತ್ರ ಆದವ್ರು ಎಷ್ಟದಾರ. ಎಷ್ಟು ಮಂದಿಯ ಋಣದೊಳಗೆ ನಮ್ಮ ಜೀವನ ಐತಿ ಹೇಳಿ. ಸ್ವಲ್ಪ ಮಂದಿ ಜೀವನದ ಎಷ್ಟೋ ಜನ ಕಷ್ಟಕ್ಕಾದಾಗ, ಮನುಷ್ಯನಿಗೆ ದುಃಖ ಆದಾಗ, ನನ್ನ ಹೆಗಲ ಮೇಲೆ ನನ್ನ ಗದ್ದ ಇಟ್ಟು ಅಳಕ್ಕೆ ಬರೋದಿಲ್ಲ. ದುಃಖ ಆದಾಗ ಅಳ್ಲಿಕ್ಕೆ ಒಂದು ಗದ್ದ, ಒಂದು ಹೆಗಲು ಬೇಕಾಗ್ತೈತಿ. ನನಗೆ ದುಃಖ ಆದಾಗ ನನ್ನನ್ನು ನಾನು ಅಳ್ಳಿಕ್ಕಾಗೋದಿಲ್ಲ, ಒಬ್ಬ ಸ್ನೇಹಿತ ಬೇಕಾಗ್ತೈತಿ. ಮನುಷ್ಯ ಆಸ್ತಿ ಕಳ್ಕೊಂಡವ್ರು ಬಡವರಾಗೋದಿಲ್ಲ, ಆತ್ಮೀಯತೆಯನ್ನು ಕಳ್ಕೊಂಡವ್ರು ಬಡವರಾಗ್ತಾರೆ ಭೂಮಿ ಮೇಲೆ. ಆಸ್ತಿ ಕಳ್ಕೊಂಡವ್ರು ಬಡವರಾಗೋದಿಲ್ಲ. ನೋಡಿ, ಒಂದು ಕಾಲ ಹೆಂಗಿತ್ತು ಅಂದ್ರೆ ನಮ್ಮ ಕಡೆ 11 ಜನ ಸ್ನೇಹಿತರು ಇರ್ತಿದ್ವಿ, ರೊಕ್ಕ ಇರ್ತಿದ್ದಿಲ್ಲ. 11 ಜನ ಸ್ನೇಹಿತರು ಇರ್ತಿದ್ವಿ, ರೊಕ್ಕ ಇರ್ತಿದ್ದಿಲ್ಲ. ಎಲ್ಲರೂ ₹1 ರೊಕ್ಕ ಹಾಕಿ 11 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಚೆಂಡ ತೊಗೊಂಡು ಕ್ರಿಕೆಟ್ ಆಡ್ತಿದ್ವಿ. ಈಗ ನನಗೆ ₹11 ನನ್ನ ಹತ್ರ ರೊಕ್ಕ ಕೊಡೋಷ್ಟು ಶಕ್ತಿ ಐತಿ, ಆಡಕ್ಕೆ 11 ಮಂದಿಲ್ಲ ಈಗ ಅಷ್ಟು. ಜಗತ್ತು ತಾಜ್ ಮಹಲ್ ಕಟ್ಟಿಸಿದ್ರು. ತಾಜ್ ಮಹಲ್ ಜಗತ್ತ ನೋಡಕತ್ತೈತಿ, ಆದರೆ ಯಾರ ಸಲುವಾಗಿ ಕಟ್ಟಿಸಿದ್ರಲ್ಲ ಅವರ ನೋಡೋಕ್ಕಾಗಿಲ್ಲ ಅದನ್ನು. ಇದು ಪ್ರಪಂಚದ ವಿಪರ್ಯಾಸ ಐತಿದು ಅಷ್ಟೆ. ಅದಕ್ಕೆ ನಾ ಹೇಳ್ತೀನಲ್ಲ, ನಾ ಭಾಳ ಇಂಡಿಪೆಂಡೆಂಟ್ ಅದೀನಿ ಅಂತೀವಿಲ್ಲ ನಾವೆಲ್ಲ. ಇಲ್ಲಿ ಯಾರೂ ಇಂಡಿಪೆಂಡೆಂಟ್ ಇಲ್ಲ, ವಿ ಆರ್ ಇಂಟರ್ ಡಿಪೆಂಡೆಂಟ್. ಒಬ್ಬರ ಮೇಲೆ ಒಬ್ಬರ ಅವಲಂಬನ ಐತಿದು. ಅದಕ್ಕೆ ಅತಿಥಿಗಳ ನಾಡು ಇದು. ನಮಗೆ ನೀವು ಅತಿಥಿಗಳು, ನಿಮಗೆ ನಾವು ಅತಿಥಿಗಳು. ಒಂದಿಷ್ಟು ಉಣಿಸಿ ತಿನಿಸಿ ಉಡಿಸಿ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ನಗನಗತಾ ಹೋಗೋದು ಅಷ್ಟೇ ಜೀವನ. ನಮಗೆ ಇಲ್ಲಿ ನಗಕ್ಕಾಗೋದಿಲ್ಲಲ್ಲ, ಅದಕ್ಕೆ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ನಗತೀವಿ. ಎಲ್ಲಿ ಲಾಫಿಂಗ್ ಕ್ಲಬ್ಸ್ ಇರ್ತಾವೆ, ಪೇಟೆಗೆ ನೋಡಿರಿಲ್ಲ ನೀವು. ಅವು ಲಾಫಿಂಗ್ ಕ್ಲಬ್ಸ್ ಅಂತ ಮಾಡ್ತಾರೆ. ನಿಮಗೆ ಹಳ್ಳಿ ಮಂದಿಗೆ ಗೊತ್ತಿಲ್ಲ, ನೀವು ಕೊಕಾಸ್ ನಗತಿರಿಲ್ಲ. ಅಲ್ಲಿ ಪೇಟೆಗೆ ನಗಕ್ಕೆ ಬರೋದಿಲ್ಲ, ಅಲ್ಲಿ ಹೋಗಿ ರೊಕ್ಕ ಕೊಡ್ತಾರೆ. ಬೆಳಗ್ಗೆ ಹೋಗಬೇಕು, ಅವೆಲ್ಲ ಗಾರ್ಡನ್ ಇರ್ತಾವೆ, ₹100 ಚಾರ್ಜ್ ಮಾಡ್ತಾರೆ ಅವ್ರು. 1 2 3 ನಗರಿಗಂತಾನು. ಇವು ಹೊಸು ಹುಚ್ಚುಚ್ಚರಂಗೆ ನಗುತ್ತಾವೆ. ಅವ 1 2 3 ನಗರಿಗಂಥೇಳಿ ಹೊಕ್ಕನ್. ಹೋಗುವಾಗ ಇವು ಕರೆ ನೋಡಿ,
ನಗಾಕ ರೊಕ್ಕ ಕೊಟ್ಟವು ನೋಡಿ ಎಷ್ಟು ಹುಚ್ಚರದ್ರಂತ ರೊಕ್ಕ ಇಸ್ಕೊಂಡು ಹೋಗ್ಬಿಡ್ತಾನೆ ನಾವು ಅಷ್ಟು. ಅಂದ್ರೆ ನಾವಿರೋದು ಇದೊಂದು ಅತಿಥಿಗಳ ನಾಡು. ಉಣಿಸಿ ತಿನಿಸಿ ಉಣಿಸಿ ಸಂತೋಷ ಪಟ್ಟು ಹೋಗೋದಷ್ಟು. ಅತಿಥಿಗಳಾಗಿ ಬದುಕಬೇಕು. ಅತಿಥಿ ಸತ್ಕಾರ ಋಣರೂಪದೊಳಗೆ ಕರ್ಮ ಐತಿ ಇಲ್ಲಿ. ಒಬ್ಬ ಹುಡುಗ ಅಮೇರಿಕದಾಗ ಇರ್ತಿದ್ದ. ಅವನಿಗೇನು ಅನ್ನಿಸ್ತು ಅಂದ್ರೆ, ನಾ ಅಮೇರಿಕದ ಹುಡುಗಿಗೆ ಮಾಡ್ಕೋಬಾರ್ದು, ಪ್ಯೂರ್ ಇಂಡಿಯನ್ ಗರ್ಲ್ ಇರ್ಬೇಕು, ಅಂದ್ರೆ ಭಾರತೀಯ ಸಂಸ್ಕೃತಿಯದ್ದು ಹುಡುಗಿರ್ಬೇಕು ಅಂತ. ಅವ್ರ ಅಪ್ಪ ಹೋಗಿ ಹೇಳ್ದೆ, ನಾನು ಸೆಲೆಕ್ಷನ್ ಇಲ್ಲ, ನಿಮ್ಮ ಸೆಲೆಕ್ಷನ್ನ ನನ್ನ ಸೆಲೆಕ್ಷನ್. ಅವ್ರ ಅಪ್ಪಟ ಒಂದು ಭಾರತೀಯ ಸಂಸ್ಕೃತಿಯದ್ದು ಹುಡುಗಿನ ಮದುವೆ ಮಾಡಿದ್ರು. ಇವ ವೀಸಾ ಗೀಸಾ ಮಾಡಿಸ್ಕೊಂಡು ಕರ್ಕೊಂಡು ಹೋದ. ಒಂದು 3 ವರ್ಷ ಹೋತು. ಇಲ್ಲಿ ಹೋದಾಗೆಲ್ಲ ಸೇಮ್ ಇಲ್ಲಿ ಹೆಂಗಿರ್ತಿದ್ಲು ಹಂಗೆ ಇದ್ಲಿ ಅಮ್ಮ. ಒಂದು 3-4 ವರ್ಷ ಹೋದ ಕೂಡಲೇ ಅಲ್ಲಿ ನೀರು ಹತ್ತದು. ಇಲ್ಲಿದೆಲ್ಲ ಬಿಟ್ಬಿಟ್ಲಕ್ಕೆ. ಅವ ಊರ ಕಡೆ ಹೋಗೋಣ ನಡಿ ಅಂದ್ರೆ, ಏನೈತೆ ಅಲ್ಲಿ ಭಾರತದೊಳಗೆ ಅಲ್ಲೇನೈತೆ ಅಂತಂದ್ಲಿ. ಅವನಿಗೆ ಆಶ್ಚರ್ಯ ಆಗ್ತದೆ, ನಾ ತಂದಿದ್ದು ಕಟ್ಕೊಂಡಿದ್ದು ಅಂಥದ್ದು ಇದು ಆದಮೇಲೆ ಹೆಂಗಾಗೈತಿದ್ದು ಅಂದವ. ಆಮೇಲೆ ಇಲ್ಲ, ಅಣ್ಣನ ಮಕ್ಕಳ ಮದುವೆ ಐತಿ ಹೋಗೋಣ ಬಾ ಅಂತ ಏನೋ ಮಾಡಿ ಬಂದು ವಿಮಾನ ನಿಲ್ದಾಣದಾಗ ಇಳಿತಾರ. ಅಲ್ಲಿ ಟ್ಯಾಕ್ಸಿಗಳು ನಮ್ಮಲ್ಲೇನು ಜನಸಂಖ್ಯೆ ಜಗ್ಗಿ, ಅವು ನಮ್ಮ ಟ್ಯಾಕ್ಸಿಗೆ ಬರ್ರಿ ಅಂತ ಒಂದು ಬ್ಯಾಗ್ ಜಗ್ಗಕ್ಕೆ ಶುರು ಮಾಡೋದು. ನಾ ಹೇಳಿಲ್ಲ ನಿಮಗೆ, ಭಾರತ ಅಂದ್ರೆ ಹಿಂಗೆ ನೋಡಿದ್ದು, ಇದು ಇಂಡಿಯಾದಾಗ ಬರೀ ಹಿಂಗೆ ಅಂದ್ಲಕ್ಕೆ. ಅಷ್ಟಾದ ಕೂಡಲೇ ಏನೋ ಮಾಡಿ ಒಂದು ಟ್ಯಾಕ್ಸಿಯಾಗೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಹೊಂಟ್ರು. ಹೋದ ಕೂಡಲೇ ಅದು ಏನು ಟ್ಯಾಕ್ಸಿ ಇತ್ತಲ್ಲ, ಒಂದು 100 ಕಿಲೋಮೀಟ್ರ್ ಹೋಗಿತ್ತು, ಟೈರ್ ಬಸ್ಟ್ ಆಯ್ತು. ನಾ ಹೇಳಿಲ್ಲ ಭಾರತ ಅಂದ್ರೆ ಹಿಂಗೆ ನೋಡು, ಅಮೇರಿಕದಾಗ ಹಿಂಗೆ ಹಾಕವನೇನ್ರ. ಅವನಿಗೆ ಕೇಳಿದ್ರು, ಮತ್ತು ಟೈರ್ ಹಾಕೋರು ಅಂದ್ರೆ, ಸ್ಟೆಫ್ನಿನ ಇಲ್ರಿ ನಂದವ. ನಾ ಹೇಳಿಲ್ಲ ಭಾರತ ಅಂದ್ರೆ ಹಿಂಗೆ ನೋಡು, ಭಾರತದಾಗ ಹಿಂಗೆ ಆಗೋದಂತ. ಆಮೇಲೆ ಮಳೆ ಬರಕತ್ತಿತ್ತು, ಥಂಡಿತ್ತು. ಅದೊಂದು ಹಳ್ಳಿ ಹತ್ತಿರ ಆಗಿತ್ತಲ್ಲ, ಒಂದು ಗುಡಿಸಲಿತ್ತು. ಆ ಗುಡಿಸಲಿನಾಗಿಂದೊಂದು ಮುದುಕ್ ಬಂದ. ಯಾರು ಇಲ್ಯಾಕೆ ಬಂದಿರಿ, ಈ ಕಡೆ ಬರ್ರಿ ಕೂಡ್ರಿ ನೆಳ್ಳಿಗೆ. ಈಗ ಭಾರತ ಅಂದ್ರೆ ಹಿಂಗೆ ನೋಡಿ ಕರೀತಾರೆ, ಏನರ ಹಾಕಿ ರೊಕ್ಕ ತೊಗೊತಾರೆ ಅವ್ರು ಕರೆದ್ರು. ಒಳಗೆ ಕುಂದಿರ್ಸಿ ಮುದುಕಿ ಕರೆದು, ಇವ್ರ ಪಾಪ ಯಾರೋ ಬಂದಾರ, ಅವ್ರ ಗಾಡಿ ಪಂಕ್ಚರ್ ಆಗೈತಿ, ಅವಕ್ಕೊಂದು ಸ್ವಲ್ಪ ಏನರ ಕೊಡು ಅಂತ. ಆ ಮುದುಕಿ ಹೋಗಿ ಇವರಿಗೆ ಬಿಸಿ ರೊಟ್ಟಿ ಗಿಟ್ಟಿ ಎಲ್ಲ ತೊಗೊಂಬಂತು. ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರ ತಂದು ಊಟಕ್ಕೆ ಕೊಡ್ತು. ಈಗ ಭಾರತದೊಳಗೆ ಹಿಂಗೆ ನೋಡ್ರಿ, ಆ ಹೆಣ್ತು ಹೇಳಕತ್ತಿದ್ಲು, ತಾನು ಭಾರತದಕ್ಕಿನೇ. ಈಗ ಭಾರತದಾಗ ಹಿಂಗೆ ನೋಡ್ರಿ, ಏನಾರ ಹಾಕಿ ಕೊಡ್ತಾರ, ನಮ್ಮ ಕಡೆ ಇದ್ದು ರೊಕ್ಕ ಬಂಗಾರ ಸಾಮಾನು ತೊಕ್ಕೊಂತಾರೆ, ಹುಷಾರಿ ಅಂತ. ಉಣ್ಸಿದ್ರು, ಉಂಡ್ರು ಮಸ್ತ್. ಉಂಡ ಮೇಲೆ ಇವ 500 ರೂಪಾಯಿ ಕೊಡಕ್ಕೆ ಹೋದ. ಆ ಮುದುಕಂದ ಬ್ಯಾಡ್ರಿ ಅಂತ. ಈ ಭಾರತದೊಳಗೆ ಹಿಂಗಾರಿ ಮಂದಿ 500 ರೂಪಾಯಿ ಇಲ್ಲ, ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ರಿ, 1000 ರೂಪಾಯಿ ಬೇಕಾಗ್ಯಾವ ಅಂದ್ಲಕ್ಕೆ. ಅವ 1000 ರೂಪಾಯಿ ಕೊಡಕ್ಕೆ ಹೋದ. ಆ ಮುದುಕಂದ ಬ್ಯಾಡ. ಅವಾಗ ಅವ ಅಂದ ಹುಡುಗ, ಅಲ್ಲ ನಾ ರೊಕ್ಕ ಕೊಡಕ್ಕೆ ಹೋದ್ರೆ ಯಾಕೆ ಬ್ಯಾಡ ಅಂತೀರಿ? ನೋಡು, ನೀವು ಪಾಪ ಥಂಡ್ಯಾಗ ನಿಂತಿರು, ನೀನು ಹುಡುಗಿ, ಅವ ಹುಡುಗ, ಮಳೆ ಬರಕತ್ತೈತಿ, ಥಂಡಿ ಐತಿ. ಅಕಸ್ಮಾತ್ ನಿಮ್ಮ ಜಾಗದೊಳಗೆ ನನ್ನ ಮಗಳು ನನ್ನ ಅಳಿಯ ನಿಂತಿದ್ರ, ನಾ ಅವ್ರು ಥಂಡ್ಯಾಗ ಇರ್ಗೊಡ್ತಿದ್ನೇನು, ಅವ್ರಿಗೆ ಕರೆದು ಊಟ ಮಾಡಿಸ್ತಿದ್ನೇ ಇಲ್ಲ. ಮಗಳು ಸೊಸಿ ಉಂಡ್ರಿ ಎಲ್ಲರೂ ರೊಕ್ಕ ತೊಗೊತಾರೇನು? ರೊಕ್ಕ ಬೇಕಾಗಿಲ್ಲ ನಮ್ಗೆ ಅಂತ. ರೊಕ್ಕ ಬೇಕಾಗಿಲ್ಲ ನಮಗೆ ಅಂತ. ನೀವು ಉಂಡ್ರಿ ಅಲ್ಲ, ನಮ್ಮ ದೇಶ, ನಮ್ಮ ಮಣ್ಣು ನಮಗೇನು ಕಲಿಸೈತಿ ಅಂದ್ರೆ, ಬಂದವ್ರ ಜಾತಿ ನೋಡಬೇಡ, ಮುಖ ನೋಡಬೇಡ, ಬಂದವರಿಗೆ ಉಣಿಸಿ ಸಂತೋಷ ಪಡು, ಅತಿಥಿ ದೇವೋಭವ ಅಂತ ಕಲಿಸೈತಿ ನಮ್ಮ ದೇಶ. ರೊಕ್ಕ ಇಸ್ಕೊಳ್ಳಿಲ್ಲ. ಅವಾಗ ಅವ ಹುಡುಗಿದ್ನಲ್ಲ, ಆ ಹುಡುಗಿ ಕಡೆ ಮುಖ ಮಾಡಿ ಹೇಳ್ದಂತ, ಇದು ಭಾರತದಲ್ಲಿ ಅಷ್ಟೇ ಸಾಧ್ಯ ಐತಿ ನೋಡಿ, ಬೇರೆ ದೇಶದೊಳಗೆ ಸಾಧ್ಯ ಇಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇದು ಭಾರತದೊಳಗೆ ಅಷ್ಟೇ ಸಾಧ್ಯ. ಅದಕ್ಕೆ ನಾವು ಹೆಂಗೆ ಬದುಕೋದು ಅಂದ್ರೆ, ಒಂದಿಷ್ಟು ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ವರ್ಷ ಮನುಷ್ಯ ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ, ಸುಂದರ ಕಾರ್ಯಗಳನ್ನು ಮಾಡಿ ಬದುಕಬೇಕು ಮನುಷ್ಯ. ಸುಂದರ ಕಾರ್ಯಗಳು, ದೇವ ಪ್ರೀತಿ ಪಡಬೇಕು ಅಂಥ ಕಾರ್ಯಗಳು, ನಿಸರ್ಗ ಪ್ರೀತಿ ಪಡಬೇಕು ಅಂಥ ಕಾರ್ಯಗಳು, ಗುರು ಋಷಿಗಳು ಪ್ರೀತಿ ಪಡಬೇಕು, ತಂದೆ ತಾಯಿ ಪ್ರೀತಿ ಪಡಬೇಕು, ಅತಿಥಿ ಅಭ್ಯಾಗತರು ಪ್ರೀತಿ ಪಡಬೇಕು. ಅಂಥ ಕಾರ್ಯಗಳನ್ನು ಮಾಡಿ ಮನುಷ್ಯ ಮುಕ್ತನಾಗುವುದು. ಒಬ್ಬ ಹಿಂದಿ ಕವಿ ಒಂದು ಮಾತು ಬರೀತಾನೆ, ಒಂದು ಪುಷ್ಪಕಿ ಚಾಹ ಅಂತ ಒಂದು ಪದ್ಯ ಅದು. ಒಬ್ಬ ಮಾಲಿ ಹೂವು ಕಿತ್ಕೊಳ್ಳಿಕ್ಕೆ ಬರ್ತಾನೆ. ಹೂವು ಕಿತ್ಕೊಳ್ಳಿಕ್ಕೆ ಬಂದಾಗ ಮಾಲಿಗೆ ಹೂವು ಹೇಳ್ತದೆ, ನನ್ನ ಕಿತ್ಕೊ, ನೀನು ತಗೊಂಡು ದೇವರ ತಲೆಯ ಮೇಲೂ ಏರಿಸಬೇಡ, ನಾನು ಪವಿತ್ರ ಆಗೋದಿಲ್ಲ.
ನನ್ನ ತಗೊಂಡು ಈ ವ್ಯಾಲೆಂಟೈನ್ಸ್ ಡೇ ದಿವಸ ಅವ್ರು ಕೊಡ್ತಾರಲ್ಲ, ಅವ್ರ ಕೈಯಾಗೂ ಕೊಡಬೇಡ, ಪವಿತ್ರ ಆಗೋದಿಲ್ಲ. ನನಗೆ ವ್ಯಾಲೆಂಟೈನ್ಸ್ ಡೇ ದಿವಸ ಪ್ರೇಮಿಗಳ ಕೈಯಲ್ಲಿ ಕೊಡಬೇಡ, ದೇವರ ತಲೆ ಮೇಲೂ ಏರಿಸಬೇಡ. ನಾನು ಪವಿತ್ರ ಆಗಬೇಕಾದ್ರೆ ಮುझे ತೋಡ ಲೇನಾ ವನಮಾಲೆ ಉಸ್ ಪತ್ ಪರದೇನಾ ಫೆ ಮಾತೃಭೂಮಿ ಪರ ಸೀಸ ಚಡಾನೆ ಜಿಸ ಪತ್ ಜಾವೆ ವೀರ ಅನೇಕ್. ಒಂದು ಹೂವ ಮಾಲಿಗೆ ಹೇಳ್ತದೆ, ನನ್ನನ್ನು ಕಿತ್ತುಕೊಂಡು ಪ್ರೇಮಿಗಳ ಕೈಯಲ್ಲಿ ಕೊಡಬೇಡ, ದೇವರ ತಲೆ ಮೇಲೆ ಏರಿಸಬೇಡ. ನಾನು ಪವಿತ್ರ ಆಗಬೇಕಾದ್ರೆ ಯಾವ ದಾರಿ ಹಿಡಿದು ಸಮಾಜ ಸೇವಾ ಮಾಡ್ಲಿಕ್ಕೆ, ದೇಶ ಸೇವಾ ಮಾಡ್ಲಿಕ್ಕೆ, ದೇವರ ಸೇವಾ ಮಾಡ್ಲಿಕ್ಕೆ ಜನ ಹೋಗ್ಯಾರಲ್ಲ, ಅಂಥ ಆ ಪುಣ್ಯ ಪುರುಷರು ಹೋದ ದಾರಿಯೊಳಗೆ ನನಗೆ ಹೋಗಿ ಅವ್ರ ಪಾದದ ಮಣ್ಣು ಹತ್ತಿದ್ರೆ ಸಾಕು, ನಾ ಪವಿತ್ರ ಆಗ್ತೇನೆ. ಅಂದ್ರೆ ಮನುಷ್ಯ ಯಾರ ಋಣದೊಳಗೂ ಇರಬಾರ್ದಂದ್ರೆ ಹುಟ್ಟಿನಿಂದ ಸಾಯುವವರೆಗೂ ಋಣರೂಪ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಂಥೇಳಿ ನಾ ಎಲ್ಲಿ ಇವತ್ತು ನೀವು ಬರೋದಿಲ್ಲ ಅಂತ ಮಾಡಿದ್ದು. ನಾನು ಮಳಿದ್ ನೋಡಿ ಆದರೂ ಇಷ್ಟು ಮಂದಿ ಕೂಡಿರಿ, ನಿಮಗೆ ಕೇಳಿಸ್ಬೇಕಂತ ದೇವ್ರ ಇಚ್ಛೆ ಇದ್ದ ಮೇಲೆ ಯಾರೇನಾರ ಮಾಡೋಕ್ಕಾಗತ್ತೆ. ಅದಕ್ಕೆ ಮತ್ತಿಷ್ಟು ಮಳೆಯಾಗೂ ಇಷ್ಟು ಮಂದಿ ಎಲ್ಲಿ ಕೂಡ್ತಾರೆ ಹೇಳ್ರಿ. ನೋಡಿದ್ರೆ ಸಂತೋಷ. ಮತ್ತು ನಿಮ್ಮನ್ನು ನೋಡಿದ್ರೆ ಇಷ್ಟು ಮಳೆ ಬರ್ತೈತೆ ಅಂತ ಗೊತ್ತಿದ್ರೂ ಬಂದು ಸಮಾಧಾನದಿಂದ ಕುಂತಿರಲ್ಲ. ಮತ್ತು ಯಾ ಗುಡಿಯಾಗಿನ ದೇವ್ರು ನೋಡ್ಬೇಕು ಅನಿಸೋದಿಲ್ಲ, ನಿಮ್ಮ ಮುಖ ನೋಡಿದ್ರೆ ದೇವ್ರು ನೋಡಿದಷ್ಟೇ ಸಂತೋಷ ಆಕೈತೆ ಅಷ್ಟೆ. ಮತ್ತು ನಿಮಗೆ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೂ ಕೂಡ ಅವ್ರು ನೀವೆಲ್ಲ ಖರೇನೆ ಸಂತೋಷ ಆಗತ್ತೆ. ನಮಗೆಲ್ಲ ಶರಣಾರ್ಥಿ.